ಆಚರಣೆ ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲಿಬೇಕಂತ. ಮುನ್ನವೇ ಭಕ್ತಿ ಕ್ರಿಯೆಗಳನ್ನು ಆಚರಿಸಿ ಸಮುನ್ನತವಾದ ಸದ್ಗುಣ ಘನ ಸಂಪನ್ನರಿಗೆ ನಿಜ ಸುಖ ಮೆರವಲು ಸಾಧ್ಯ ಅಂತ. ಅಂತಹ ಒಳ್ಳೆಯ ಗುಣಗಳನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ. ಇನ್ನೊಬ್ಬರಿಗೆ ಹಿತ ಮಾಡೋದು, ಕೆಡಕಂತಿ ವಾಚ್ಯ ಮಾಡೋದು. ನಾವು ಇನ್ನೊಬ್ಬರು ಒಂದು ಹೇಳಕ್ಕೆ ನಮಗೆ ಕೆಡಕ್ ಮಾಡಿದ್ರು ನಾವು ಅವರಿಗೆ ಮಾಡಬಾರ್ದು ಅಂತ. ಏನು ನೀ ಗೊತ್ತಿಲ್ಲದ ಮಾಡಬಹುದು, ಗೊತ್ತಾದಿಂದ ಅದನ್ನು ಮಾಡಕ್ಕೆ ಹೋಗ್ಬೇಡ ಅಂತ. ಅದಕ್ಕೆ ಬಲ್ಲವರು ಅಷ್ಟೇ ಯಾರೇ ತೊಂದರೆ ಕೊಟ್ಟರು ಅದು ಪ್ರಾರಬ್ಧಕ್ಕನುಸಾರವಾಗಿ ಬಂದೈತಿ ಬಿಡು, ಹಿಂದೇನೋ ಮಾಡಿರ್ಬೇಕು, ಅವ್ರು ಮಾಡ್ಯಾರ ನಮ್ಮ ಅವ್ರದ್ದೇನು ತಪ್ಪಲ್ಲ, ನಮ್ಮದ ತಪ್ಪು ಅಂತ ತಿಳ್ಕೊಂಡವ್ರು ಅವ್ರ ಪಾಪಿಗಳಲ್ಲಿ ಉದಾಸೀನ ಆಗಿಬಿಡ್ತಾರೆ. ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ, ಅದ್ರ ಬಗ್ಗೆ ವೈರತ್ವ ಕಟ್ಕೊಳಕ್ಕೂ ಹೋಗೋದಿಲ್ಲ. ನಾವು ಹಿಂದಿಂದೇನೋ ದೋಷ ಇರ್ಬೇಕು, ಅವ್ರಿಗೆ ಮಾಡ್ಯಾರ ಬಿಡೋದು, ನಮ್ದೇನು ಅವ್ರದ್ದೇನು ತಪ್ಪಲ್ಲ, ನಂದ ಅದು ಹಿಂದೇನೋ ಮಾಡಿರ್ಬೇಕು ಅವ್ರಿಗೆ ಗೊತ್ತಿಲ್ಲದಾಗ. ಹಿಂಗಾಗಿ ಉದಾಸೀನ ಆಗಿಬಿಡ್ತಾರೆ. ಏನು ಈ ವಿಷಯ ವಸ್ತುಗಳೆಲ್ಲ ವಿಷ ಅಂತ ತಿಳ್ಕೊಂಡು ಅವುಗಳಿಂದ ಹಿಂದಕ್ಕೆ ಸರಿಯಾವನ ಅವಾಗ ಮುಮುಕ್ಷು ಅಂತ. ಇದು ಬರೋದು ಭಾಳ ಕಠಿಣ. ಮುಮುಕ್ಷತ್ವ ಬರ್ಬೇಕಾದ್ರೆ ವಿಷಯದಲ್ಲಿ ಪೂರ್ಣ ವೈರಾಗ್ಯ ಬರಬೇಕಾಗೈತೆ. ಏನು ಜಗತ್ತಿನ ಯಾವ ವಿಷಯ ವಸ್ತುಗಳ ಇಚ್ಛಾನೂ ಮಾಡ್ದಾನು ಅವ ಮುಮುಕ್ಷು ಅಧಿಕಾರಿ ಅವ. ಅದಕ್ಕೆ ಇದನ್ನು ಎಷ್ಟು ಹೇಳಿದ್ರು ಕೇಳಿದ್ರು ಅನಧಿಕಾರಿಗಳಿಗೆ ಇದು ಹತ್ತುವುದನ್ನು ಇಲ್ಲ ಅಂತ. ಅಂದ್ರೆ ಮುಮುಕ್ಷತ್ವ ಇಲ್ಲದ ಹೊರತ ಇದನ್ನು ಅನುಭವ ಮಾಡ್ಕೊಳಕ್ಕಾಗೋದಿಲ್ಲ. ಹೊಂದಬೇಕನ್ನುವಂಥ ಉತ್ಕಟ ಇಚ್ಛಾ ಅವ ಅಧಿಕಾರಿ. ಅದಕ್ಕೆ ಏನು ಸಾಧನ ಚತುಷ್ಟಯ ಸಂಪನ್ನತ್ವವನ್ನು ಪಡ್ಕೊಂಡವ ಅವ ಅಧಿಕಾರಿ. ಇವ ಸಾಧನ ಚತುಷ್ಟಯ ಅಂದರೆ ವಿವೇಕ, ವೈರಾಗ್ಯ, ಶಮದ ಮಾದಿ, ಷಟ್ ಸಂಪತ್ತಿ ಮತ್ತು ಮುಮುಕ್ಷತ್ವ. ಈ 4 ವರ್ಗಗಳ ಗುಂಪಿಗೆ ಸಾಧನ ಚತುಷ್ಟಯಗಳು ಅಂತಾರೆ. ಏನು ವಿಷಯ ವಸ್ತುಗಳು ಮೊದಲು ಸುಖ ಕೊಟ್ಟಂಗೆ ಮಾಡಿ ಅವು ಕೊಲ್ತಾವ ಅನ್ನೋದು ಹೊಳಿಬೇಕು. ನಾವು ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ಬೇಡ ಬೇಡಲೇ ಮನವೇ ಭೋಗದ ಒಡನಾಟ, ನೋಡು ನಂಜು ವೆರಿಸಿದ ಸವಿಯೂಟ, ಕೇಡು ಕಡಿಗೊಳ್ಳುವುದು ಮಾಯಿ ಕೈಮಾಟ. ಯಾರಿಗೆ ಹಿತ ಕೊಟ್ಟವೆ? ಒಳ್ಳೆ ಹುರುಪು ಮೊದಲೇಕ, ಹಿಂದಗಡೆ ಹುರುಪು ಹೌದಿಲ್ಲ? ಏನ್ರಿ ಗೊತ್ತಾಗಲಿಲ್ಲ ಬಿಡ್ರಿ. ಮೊದಲೇಕ ಯೌವನ ಬಿಷ ರಕ್ತ ಏನು ದಾದ ಅನಿಸ್ಲಿಲ್ಲ. ಮಬ್ಬಿಗೆ ಬಿದ್ದೆ ಅವಾಗ. ಹಿಂದಗಡೆ ಏನು ಬೂಯ್ತು ಮತ್ತೆ ಏನು ಮಾಡೋದು ಬಿಡು ಮರ, ಗೊತ್ತಾಗಲಿಲ್ಲ ಬಿಡ್ರಿ ನಮ್ಗೆ. ಮಬ್ಬಿಗೆ ಬಿದ್ದೀವಿ ಅವಾಗಂತ. ಏನು ಎಚ್ಚರಗೊಳ್ಳಲಿಲ್ಲ ಮನವೇ ಹುಚ್ಚನಾದೆನಲ್ಲ. ಎಂಥ ಹಾಳು ಮಾಡಿಕೊಂಡೆಲ್ಲ ಮನುಷ್ಯನ ಜನ್ಮವನ್ನು ವಿಷಯ ಭೋಗಕ್ಕಾಗಿ. ತುಪ್ಪದ ಬಿಂದಿಗೆ ತಿಪ್ಪಿಯ ಮೇಲೆ ದೊಪ್ಪನೆ ಬಿತ್ತಲ್ಲ ಅಂತ ಪುರಂದರದಾಸರು ಇದ್ದಾರೆ. ಓತಲ್ಲ ಇದ್ರಾಗ ಮನುಷ್ಯನ ಶರೀರನ ಹಾಳಾಗ್ತದೆ. ಇದನ್ನು ಲಾಭ ಮಾಡ್ಕೊಳ್ಳಿಲ್ಲ. ಎಂಥ ಲಾಭ ಮಾಡ್ಕೊಳಕ್ಕೆ ಬರುವಂಥ ಜನ್ಮ ಬರೀ ಇದಕ್ಕಾಗಿ ಉಪಯೋಗ ಮಾಡಿಕೊಂಡೆ ಅಂದರೆ ಎಂಥದಕ್ಕೆ ನೀ ಹಾಳು ಮಾಡ್ಕೊಂಡಂಗೆ ಆಕ. ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆತವನು. ಬರೀ ಶರೀರವನ್ನು ಬರೀ ವಿಷಯ ಭೋಗಕ್ಕಾಗಿ ಅದನ್ನು ಉಪಯೋಗ ಮಾಡ್ಕೊಂಡೆ ಅಂದ್ರೆ ಶರೀರೇಭ್ಯ ವಂದ್ಯತಾಂ ನೀತಂ ಭವಭೋಗೋಪಲಿಪ್ಸಯ. ಬರೀ ಭೋಗ ಜೀವನಕ್ಕೆ ಇದನ್ನು ಉಪಯೋಗ ಮಾಡಿಕೊಂಡೆ ಅಂದರೆ ಕಾಚ ಮೂಲೆಯನ್ನು ವಿಕ್ರೀತು ಹಂತ ಚಿಂತಾಮಣಿರ್ಮಯ. ಚಿಂತಾಮಣಿಯನ್ನು ಗಾಜಿನ ಬೆಲೆಗೆ ಮಾರಿದಂಗೆ ಆಕೈತಿ ನಿನ್ನ ಬಾಳೆ ಅಂತ. ಹಾಳು ಮಾಡಿದ ಪಾಪಕ್ಕೆ ಗುರಿಯಾದ ನೀನು. ಬರೀ ತಿನ್ನೋದು, ಇದನ್ನು ಮಾಡೋದು, ಮಜಾ ಮಾಡೋದು, ಇಂದ್ರಿಯಗಳ ಮಜಾ ಮಾಡೋದಕ್ಕೆ ಇದನ್ನು ಉಪಯೋಗ ಮಾಡ್ಕೊಂಡೆ. ಎದಕ್ಕೆ ಉಪಯೋಗ ಇದೆ? ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ, ನೀನ ದೇವರದಿ ಅನ್ನೋದನ್ನು ಖಾತ್ರಿ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊ. ನೀನ ಸಚ್ಚಿದಾನಂದ ಸ್ವರೂಪ ಇದ್ದಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಇದನ್ನು ಉಪಯೋಗ ಮಾಡು. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ. ಕಲು ಧರ್ಮ ಅಂದ್ರೆ ಅದು ನಿನ್ನ ಸಚ್ಚಿದಾನಂದ ಸ್ವರೂಪನ ನೀನದಿ, ನಾನಾ ದೇವರಿದ್ದೇನೆ ಅನ್ನೋದು ತಿಳ್ಕೊಳ್ಳಿಕ್ಕೆ ಇದನ್ನು ಉಪಯೋಗ ಮಾಡ್ಕೊಡು ಅಂತ. ಬರೀ ಭೋಗಕ್ಕಾಗಿ ಉಪಯೋಗ ಮಾಡ್ಕೊಂಡು ಎಷ್ಟೋ ಶರೀರಗಳೆಲ್ಲ ಹಾಳು ಮಾಡಿದೆಲ್ಲ. ಅದ್ರ ಫಲ 4 ಜನ್ಮ ಅಂತ ತಿರುಗಬೇಕಾಗತ್ತೆ. ಏನು ಎಂಥ ಮಾನವ ಜನ್ಮ ಏನು ಕೆಡಿಸಿಬಿಟ್ಟಿರಪ್ಪ, ಏನು ಕೊಟ್ಟರೆ ಸಿಕ್ಕಿತಪ್ಪ ಅಂದ್ರೆ. ಹಂದಿ ಅಂತ ಸುಳೆ ಮಕ್ಕಳ್ರಿ ಅಂತಂದಾಗಡೆ ಸಿಟ್ಟು ಮಾಡಿ ಹೇಳ್ಯಾರ. ಆದರೂ ಹಂದಿ ಅಂತ ಸುಳೆ ಮಕ್ಕಳ್ರಿ ಎಂದಿಗಾದಿತ್ತು ನಿಮಗೆ ಮುಕ್ತಿ ಅಂತ.
ಬರೀ ತಿನ್ನೋದು ತಿನ್ಕೋದು ತಿಕ್ಕೋದು ಬರೇ ಇದ ಜೀವನ ಕಳೆದ ಅದಕ್ಕೆ ಮತ್ತೆ ಕೆಲಸ ಬರೇ ಮುಂಜಾನೆ ಸಂಜೆ ಮಟ್ಟ ಬರೇ ಅದ ವ್ಯಸನದಾಗ ಏನು ಮಾಡ್ದಂಗೆ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿಜವನ್ನು ತಿಳ್ಕೊಬೇಕು ಅನ್ನೋದು ಏನಾದ್ರೆ ಅದ ಅಂಥ ಸಂಘನ ಬರಲಿಲ್ಲ ಅಂಥ ಗಾಳೆ ಬಡಿಲಿಲ್ಲಲ್ಲ ನಿಮಗೆ ಬರೀ ಇಂಥ ವಿಷಯ ಬಡ್ಕರ ಸಂಘದಾಗ ಹೌದಿಲ್ಲ ಅದ ಬಂತು ನಿನ್ನ ಜೀವನ ಎಲ್ಲ ಅದ್ರಾಗ ಪರಮ ಭಕ್ತಿಯು ಸದ್ಗುರುವನ್ನು ಆಶ್ರಯಿಸಿ ವಿಶೇಷವಾದ ನಂಬಿಕೆಯಿಂದ ನಡೆದುಕೊಳ್ಳುವಂತಹ ಸಚ್ಚರಿತನೆಯ ಮೋಕ್ಷವೆನಿಸುವನು ವಿಷಯಗಳ ನೆನಪು ಮಾಡೋದ್ರಿಂದ ಬುದ್ಧಿ ಎಲ್ಲ ಕೆಟ್ಟು ಹೋಗುತ್ತೆ ಯಾವುದನ್ನು ನೆನಪು ಮಾಡೋದ್ರಿಂದ ಬುದ್ಧಿ ಸಮಾಧಾನ ಶಾಂತಿಯನ್ನು ಕೆಡಿಸ್ಕೊತೈತಿ ಅದನ್ನು ನೆನಪು ಮಾಡೋ ಕೆಲಸ ಏನೈತಿ ಧ್ಯಾಯತೋ ವಿಷಯಾನ್ ವಿಷಯಗಳ ನೆನಪಿನಿಂದ ಅದನ್ನು ಸಂಘ ಯಾಕ್ರಿ ಧ್ಯಾಯತೋ ವಿಷಯಾನ್ ಪುಂಸಃ ಸಂಘಾತ್ ಸಂಜಾಯತೆ ಜ್ಞಾನ ಕಾಮಃ ಕಾಮಾತ್ ಕ್ರೋಧೋ ಅಭಿಜಾಯತೆ ಕ್ರೋಧಾತ್ ಭವತಿ ಸಮೋಹಾತ್ ಸ್ಮತಿ ವಿಭ್ರಮಃ ಸ್ಮತಿಭ್ರಂಶಾತ್ ಬುದ್ಧಿನಾಶಾತ್ ಪ್ರಣಶ್ಯತಿ ಅಂತ ಬುದ್ಧಿ ವಿಚಾರ ಮಾಡೋ ಸಾಮರ್ಥ್ಯ ಎಲ್ಲ ಕಳ್ಕೊಂಡ್ರೆ ಕೆಟ್ಟು ಬಿಡ್ತೆ ಅಂದ್ರೆ ಹುಚ್ಚಿಡಿತೆ ಅಂದ್ರೆ ಏನು ಮಾಡೋದು ಅತಿ ವಿಷಯ ಚಿಂತನೆ ಮಾಡಿ ಕೆಟ್ಟು ಬಿಡ್ತದೆ ಬುದ್ಧಿ ಏನು ಅಪ್ಸೆಟ್ ಆಗಿಬಿಡ್ತೇವೆ ಮನಸ್ಸು ಯಾಕೆ ಬುದ್ಧಿ ಎಲ್ಲ ಕೆಟ್ಟು ಬಿಡ್ತೇವೆ ಅಂದ್ರೆ ಏನಿದು ಏನು ಹಿಡಿದು ತನ್ನ ಗುಂಗನ್ಯಾಗ ಒಡ ಹಚ್ಕೊಂಡು ತಲೆ ಔಟ್ ಆತಪ್ಪ ಇದ್ರದ್ದು ಏನು ಮಾಡೋದಿಲ್ಲ ಎದರಿಂದ ಇದು ವಿಷಯ ಚಿಂತನದಿಂದ ಏನು ವಿಷಯ ಚಿಂತನ ಬಿಟ್ಟೆ ಅಂದ್ರೆ ಬುದ್ಧಿ ಸುಧಾರಿಸ್ತೈತೆ ಏನು ವಿಷಯಗಳೆಲ್ಲವನ್ನು ದುರ್ವಿಷಯಗಳೆಂದು ಯಾರು ತಿಳಿದುಕೊಂಡು ಅವುಗಳಿಂದ ಹಿಂದಕ್ಕೆ ಸರಿತಾರೆ ಅವರು ಮುಮುಕ್ಷುಗಳು ಅಂತಾರೆ ಏನು ಯಾವುದೇ ವಿಘ್ನಗಳಿಲ್ಲದೆ ಏಕಾಂತದಲ್ಲಿ ತನಗೆ ಅನುಕೂಲವಾದಂಥ ವಿಷಯಗಳು ದೊರೆತರೂ ಅದರಲ್ಲಿ ಮನಸ್ಸು ಹಾಕದೇ ಇರುವುದನ್ನು ಅವನ ಸನ್ಯಾಸ ಅವ ಮುಮುಕ್ಷು ಅಂತಾರೆ ನೀ ಗಳಿಸಿದ್ದು ಎಲ್ಲಿ ಉಳಿದತ್ತೆ ಹೇಳಿ ಇಷ್ಟು ದಿನ ದುಡಿದು ಗಳಿಸಿದ್ದು ಎಲ್ಲಿ ಇಟ್ಟೆ ಹಂಗಾರಂದ್ರೆ ಕರ್ಮದಿಂದ ಗಳಿಸಿದಂಥ ಲೋಕಗಳೆಲ್ಲ ನಾಶ ಆಗುತ್ತೆ ಕರ್ಮಚಿತಾನಿ ಲೋಕಾನಿ ಕ್ಷೀಯಂತೆ ಅಂತ ಎಲ್ಲ ಲೋಕನ ಹಾಳಾಗಿ ಹೋಗ್ತಾವೆ ಕರ್ಮದಿಂದ ಆದವ್ರು ಏನು ಅದಕ್ಕೆ ಕರ್ಮದಿಂದ ಮತ್ತಟು ನಿನಗೆ ಬಂಧನ ಕರ್ಮಗಳಲ್ಲಿ ತೊಡಗಕ್ಕೆ ಹೋಗಬೇಡ ಜ್ಞಾನವನ್ನು ಮಾಡ್ಕೋ ಯಾವ ಕರ್ಮ ಆದರೂ ಮತ್ತು ನಿನ್ನ ಜನ್ಮಕ್ಕೆ ಹಾಕ್ತದೆ ಚಲೋ ಕರ್ಮನೂ ಜನ್ಮಕ್ಕೆ ಆಗ್ತದೆ ಕೆಟ್ಟ ಕರ್ಮನೂ ಜನ್ಮಕ್ಕೆ ಆಗ್ತದೆ ನಿನ್ನ ನಿಜವನ್ನು ನೀ ಮಾಡಿ ತಿಳ್ಕೊಂಡೆ ಅಂದ್ರೆ ಇದರಿಂದ ಬಿಡುಗಡೆ ಆಗ್ಲಿಕ್ಕೆ ಬರ್ತದೆ ನಿನಗೆ ಹುಟ್ಟು ಸಾವುಗಳಿಂದ ಪಾರಾಗಕ್ಕೆ ಬರ್ತದೆ ಮನುಷ್ಯನಿಗೆ ಇದನ್ನು ಮಾಡ್ಕೊಳಕ್ಕೆ ಬರ್ತಿದ್ರು ಮತ್ತು ಪಶು ಪಕ್ಷಿಗಳ ವ್ಯವಹಾರದಾಗ ತೊಡಗಿ ಮನುಷ್ಯನ ಜನ್ಮದ ಲಾಭ ಕಳ್ಕೊಂಡ್ಬಿಡ್ತಾನೆ ಯಾವ ಶರೀರದಿಂದ ವಿಷಯಾದಿಗಳಿಂದ ಭೋಗಿಸಿ ಸುಖ ಹೊಂದಬೇಕಂತ ನೀವು ಹೊರಟಿರಿ ಅದೇ ಶರೀರನ ನಾಶ ಆಗಿ ಹೋಗ್ಬಿಡ್ತದೆ ಅದರಾಗ ಹೋತು ನಿನ್ನ ಶರೀರ ವಿಷಯ ಸಂಗ್ರಹ ವಿಷಯ ಭೋಗ ಇಂಥವು ಎಷ್ಟೋ ಶರೀರಗಳು ಕಳ್ಕೊಂಡಿಲ್ಲ ನೀನು ಏನು ತನು ಅನೇಕವನ್ನು ನಿತ್ಯ ಭವಗಳಲ್ಲಿ ಹಾಳು ಮಾಡ್ಕೊಂಡಿಲ್ಲ ಇದೊಂದು ಶರೀರ ಇದಕ್ಕಾಗಿ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಉಪಯೋಗ ಮಾಡ್ಕೊ ನಿನಗೊಂದು ದೇಹವಿದನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರಲು ಅಲ್ಲೇ ಮನುಜ ಪಡೆವಿ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಒಂದು ಸುಖರೂಪವಾದಂಥ ಇರುವ ನೀ ನದಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಶರೀರ ಇದ್ದಾಗ ಬರ್ತೈತಿ ನೀನು ಮಾಡ್ಕೊ ಈ ಲಾಭವನ್ನು ಅಂತ ಏನು ಶರೀರ ಹೆಂಗೆ ಜೀರ್ಣ ಆಕೈತಿ ಹಂಗಂಗೆ ವಿಷಯದ ಆಶೆ ಹೆಚ್ಚಕ್ಕಂತ ಹೊಂಟೈತಿ ನೋಡ್ರಿ ಶರೀರ ಜೀರ್ಣ ಐತಿ ಆಶಾ ತರುಣ ಐತಿ ಶರೀರ ಬ್ಯಾನಿ ತೋಟಿದು ರುಜೆಗಳ ಆಗತ್ತೆ ಒಂದಿರುವಂದು ಬ್ಯಾನ್ ಇರುವುದನ್ನ ಬ್ಯಾನ್ ಇಲ್ಲ ಶರೀರ ಯಾವ್ದೈತಿ ಅದಕ್ಕೆ ಈ ಶರೀರ ಗೆಳೆತನ ಅತಿ ಮಾಡಕ್ಕೆ ಹೋಗ್ಬಾರ್ದು ಇನ್ನೆಂದೆಂದೂ ಈ ಶರೀರ ಬಾರ್ದಂಗೆ ಮಾಡ್ಕೋಬೇಕು ಅದಕ್ಕೆ ಮುಕ್ತಿ ಅಂತಾರೆ
ದೇಹದ ಸಂಬಂಧ ಬರಬಾರ್ದು ನಮಗೆ. ಇದರಿಂದ ಅನರ್ಥನ ಆಯ್ತು. ಏನು ಯಾರಿಗೆ ಹಿತ ಕೊಟ್ಟತೆ ಹೇಳ್ರಿ ಈ ಶರೀರ? ಎಲ್ಲೆಲ್ಲಿ ಶರೀರದ ಅಲ್ಲೆಲ್ಲಿ ದುಃಖನದು. ಯತ್ರ ಯತ್ರ ಶರೀರ ತತ್ರ ತತ್ರ ದುಃಖ. ಶರೀರ ಸಂಬಂಧ ತಪ್ಪಿದಾಗ ನಾವು ಆರಾಮಿರ್ತೀವಿ. ನಿದ್ದೆಯೊಳಗೆ ತಾತ್ಪೂರ್ತಿಕ ಶರೀರ ಸಂಬಂಧ ತಪ್ಪಿರ್ತದೆ, ತಾತ್ಪೂರ್ತಿಕ ಆರಾಮಿರ್ತಿಯಲ್ಲಿ. ವಿಚಾರದಿಂದ ಜ್ಞಾನದಿಂದ ಇದರ ಸಂಬಂಧವನ್ನು ತಪ್ಪಿಸ್ಕೊಂಡು ಶಾಶ್ವತವಾದ ಆನಂದದ ಭಾವದಾಗಿರ, ಇದಕ್ಕೆ ಮುಕ್ತಿ ಅಂತ. ಎಂದೆಂದು ಈ ಭಾವ ಬರಬಾರದು ಅನ್ನುವಂಗಿದ್ರೆ ನಮ್ಮ ನಿಜದ ಎಚ್ಚರಿಕೆಯನ್ನ ಮಾಡ್ಕೋಬೇಕು. ಏನು ಒಮ್ಮೆ ನಿಜದ ಎಚ್ಚರಿಕೆ ಆದಮೇಲೆ ಪುನಃ ಈ ಭಾವ ನಮಗೆ ಬರುವುದಿಲ್ಲ. ಅನ್ಯ ಭಾವ ಎಲ್ಲ ಅಡಿಗೆ ಹೋಗ್ಬಿಡುತ್ತೆ. ಆತ್ಮ ನಿರ್ವಿಷಯದ, ಅದು ಆನಂದ. ಅದು ಯಾವ ವಿಷಯ ವಸ್ತುಗಳನ್ನು ಅವಲಂಬಿಸ್ಕೊಂಡಿಲ್ಲ. ಅದು ನಿರ್ವಿಷಯವಾದ ಪದದಲ್ಲಿ ನೆಲೆಯಾಗಿ ನಿಲ್ಲುವುದೇ ಮೋಕ್ಷ ಅಂತ. ಕೇಳೋದು ಸಾಕಷ್ಟು ಆಕೈತಿ, ಆದ್ರೆ ಅದನ್ನು ಅನುಭವ ತೊಗೊಂಡು ಇರೋದು ಭಾಳ ಕಠಿಣ. ಅದು ಹಂಗಂತೇಳಿ ಎಲ್ಲೋ ಒಬ್ರು ಅದನ್ನು ಅನುಭವ ತೊಗೊಂಡು ಉಳ್ಕೊಳ್ಳೋರು, ಕೇಳೋರು ಭಾಳ ಮಂದಿ ಇದ್ದಾರೆ. ಅದನ್ನ ಅನುಭವ ತೊಗೊಳಕ್ಕಾಗಿ ಹೋಗಲ್ಲ. ಪೂಜೆ ಮಾಡೋದಂದ್ರೆ ಎಲ್ಲ ವಿಚಾರಗಳನ್ನು ತೆಗೆದುಹಾಕೋದು, ಯಾವುದೇ ಥರದ ಆಲೋಚನೆಗಳನ್ನು ಬಂದ್ ಮಾಡಿಬಿಡೋದು. ಪೂಜೆ ಅಂದ್ರೆ ಎಲ್ಲ ಅಡಗಿಸಿ ಬಿಡೋದು. ಅದು ತೋರಿಕೆ ಸಂಬಂಧ ಎಲ್ಲ ತಪ್ಪಿಸ್ಕೊಂಡ್ಬಿಡೋದು ಪೂಜೆ ಅಂದ್ರೆ. ನೀ ಏನೇನಾರ ಪೂಜೆ ಅಂತ ಏನೇನಾರ ಒಂದು ಪತ್ರಿ ಒಟ್ಟಿನೇ ಯಾಕ್ರಿ ಏನೇನೇನೇನೋ ಮಾಡ್ಕೊಂತ ಪೂಜಾ ಸಾಮಾನುಗಳನ್ನು ಕೂಡಿಸ್ಕೊಂಡ್ಕೊಂಡು ಗುಂಪಿ ಕೂಡಿಸ್ಕೊಂಡ್ಕೊಂತ ಎಲ್ಲ ಪೂಜೆ ಅಪಾರ್ಥ. ಜಗತ್ತಿನ ಯಾವ ಸಾಮಾನು ಬೇಕಾಗಿಲ್ಲ. ಆರಾಮಿನ ನೆನಪಿನಾಗ ಇರಾಕ ಯಾವ ಪೂಜೆ, ಉದಿನ ಕಡ್ಡಿ, ಧೂಪ, ದೀಪ, ಪಟ್ಟ, ಹೆಟ್ಟ ಏನೂ ಬೇಕಾಗಿಲ್ಲ. ಅವಶ್ಯಕತೆ ಇಲ್ಲ. ಯಾವನು ಬ್ರಹ್ಮವನ್ನು ಸಾಕ್ಷಾತ್ಕರಿಸಿಕೊಂಡಿರುವನು ಅವನೇ ಬ್ರಾಹ್ಮಣ ಅಂದ್ರೆ. ಹೌದು, ಬ್ರಹ್ಮವನ್ನು ತಿಳಿದವ ಅವಂಗ ಬ್ರಾಹ್ಮಣ ಅಂದ್ರೆ. ಬ್ರಹ್ಮ ಜನಾತಿ ಇತಿ ಬ್ರಾಹ್ಮಣ ಅಂತ. ಬ್ರಹ್ಮದ ತಿಳುವಳಿಕೆಯನ್ನು ಯಾವ ಮಾಡ್ಕೊಂಡ ಅವಂಗ ಬ್ರಾಹ್ಮಣ ಅಂದ್ರೆ. ಬ್ರಾಹ್ಮಣ ಅಂದ್ರೆ ಅದೊಂದು ಜಾತಿ ಅಲ್ಲ. ಎಂಥವಾದ್ರೂ ಸುಧಾ ಅವ ಬ್ರಾಹ್ಮಣ ಆಗಕ್ಕೆ ಬರ್ತೈತಿ. ಅದ್ರ ತಿಳುವಳಿಕೆಯನ್ನು ಯಾವ ಮಾಡ್ಕೊತಾನ ಅವಾಗ ಬ್ರಾಹ್ಮಣ ಅಂತ. ಬ್ರಹ್ಮದ ತಿಳುವಳಿಕೆ ಮಾಡಿಕೊಂಡವರೆಲ್ಲರೂ ಬ್ರಾಹ್ಮಣರು. ಅದೇ ಜಾತಿ ಅಲ್ಲ. ಅದು ಜಂಗಮ ವ್ಯಾಪಕವಾದಂಥ ಚೈತನ್ಯ ಸ್ವರೂಪದ ಅನುಭವ ಮಾಡ್ಕೊಂಡವ್ರೆಲ್ಲರೂ ಜಂಗಮರು. ಜಂಗಮ ಅಂದ್ರೆ ಅದು ಜಾತಿ ಅಲ್ಲ. ಬ್ರಾಹ್ಮಣ ಅಂದ್ರೂ ಜಾತಿ ಅಲ್ಲ ಅಂತ. ನಾವು ಜಂಗಮ ಅಂದ್ರೆ ವ್ಯಾಪಕವಾದಂಥ ಚೈತನ್ಯ, ಅದರ ಅನುಭವ ತಗೊಂಡು ಯಾರಿರ್ತಾರೆ ಅವರೆಲ್ಲರೂ ಜಂಗಮ ಸ್ವರೂಪಿಗಳಂತ. ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಜಗತ್ತಿನಲ್ಲಿ ಸಾಧನನೂ ಒಂದದ, ಸಾಧ್ಯನೂ ಒಂದದ. ಹೌದು, ಎಲ್ಲರಿಗೂ ಒಂದೇ ಕ್ರಮ ಅದ. ಹಿಂದಿನವ್ರಿಗೆ, ಈಗಿನವ್ರಿಗೆ, ಮುಂದಿನವ್ರಿಗೆ ಎಲ್ಲರಿಗೂ ಅದು ಒಂದೇ ಅದ. ಮನುಷ್ಯನ್ಯಾಗ ಹಿಡಿದದ್ದನ್ನೆಲ್ಲ ಕೈ ಬಿಡೋದು ಎಲ್ಲರಿಗೂ ಒಂದೈತಿಲ್ಲ. ಹಿಡ್ಕೊಳ್ಳೋದು ಎಲ್ಲರಿಗೂ ಒಂದೈತಿ. ಅವು ಅನಿತ್ಯದವ, ದುಃಖ ರೂಪಿ ಅದಾವ ಅಂತ ತಿಳಿದು ಕೈ ಬಿಡೋದು ಎಲ್ಲರಿಗೂ ಒಂದೈತಿ. ತಿಳಿದು ಬಿಟ್ಟಾಗ ಹೆಂಗಿರ್ತೈತಿ, ಹಿಡ್ಕೊಂಡಾಗ ಹೆಂಗಿರ್ತೈತಿ ನೀವು ನೋಡ್ಕೊರಿ, ಎರಡೂ ಗೊತ್ತಾಕೈತಿ ನಿಮ್ಗೆ. ಮನಸ್ಸಿನಾಗ ಏನೇನು ತುಂಬಿಕೊಂಡು ಇವನ್ನೆಲ್ಲ ಖಾಲಿ ಮಾಡೋದು. ಅನ್ಯ ವಿಚಾರಗಳನ್ನೆಲ್ಲ ಅಳದಾಗ ಆವಾಗ ಮನಸ್ಸು ಖುಲ್ಲ ನಗ್ನ ಮನಸ್ಸು ಆತಂದ್ರೆ ಅವಾಗ ಆನಂದದ ಸೂತ್ರ ನಿನಗತ್ತದ. ಮನಸ್ಸಿನಾಗ ಏನೇನು ತುಂಬಿಕೊಂಡು ಅವನ್ನೆಲ್ಲ ಖಾಲಿ ಮಾಡೋದನ್ನೆಲ್ಲ. ವಿಶಿಷ್ಟ ಜಾಗರಣ ಅಂದ್ರೆ ಮಾಯಾತನುವಿಗೆ ಅಂತ. ವಿಶಿಷ್ಟ ಜಾಗರಣದಿಂದ ಅರಿಯಲಿಕ್ಕೆ ಮುನ್ನಿನ ಇವು 4 ಅವಸ್ಥೆಗಳು ಮಿಥ್ಯೆ ಅಂದ್ರೆ. ವಿಶಿಷ್ಟ ಜಾಗರಣ ಅಂದ್ರೆ ತುರ್ಯಾತೀತ ಅವಸ್ಥೆ ಅಂತ. ಈ 3, 4ನೇ ಅವಸ್ಥೆ ಅದು ಸದಾ ಸುಳ್ಳು ತೋರಿ ಎಡಗಿ ಹೋಗ್ತದೆ ಅಂತ. ವಿಶಿಷ್ಟ ಜಾಗರಣ ಅಂದ್ರೆ ತುರ್ಯಾತೀತ ಅವಸ್ಥೆಗೆ ಅಂತ.
ವಿಶಿಷ್ಟ ಜಾಗರಣದಿಂದ ಅರಿಯಲಿಕ್ಕೆ ಮುಂದಿನ 4 ಅವಸ್ಥೆಗಳು ಮಿಥ್ಯೆ. ಎಚ್ಚರ, ಕನಸು, ನಿದ್ರಿ, ಆತದಿಂದ ತುರ್ಯಾವಸ್ಥೆ ಕೂಡ ಅದು ಮಿಥ್ಯೆ. ಅದು ಕನ್ನಡಿದ್ದಂಗೆ ತುರ್ಯಾವಸ್ಥೆ ನಿನ್ನ ಇರುವನ್ನು ತೋರಿಸಿ ಅದು ಅಡಿಗೆ ಹೋಗ್ಬಿಡುತ್ತೆ. ಪ್ರತ್ಯೇಗಾತ್ಮನ ಬುದ್ಧಿ ಕರ್ತವ್ಯ ತೂರ್ಯವು ಅತ್ಯರ್ಥವನ್ನು ತೋರಿ ಕೆಡುವುದು. ಕನ್ನಡಿದ್ದಂಗೆ ಅದು ನೀ ಯಾರಿದ್ದೀ ಅನ್ನೋದನ್ನು ಅನುಭವ ತಂದು ಕೊಟ್ಟು ಅದು ಇಲ್ಲದಂಗೆ ಆಗ್ಬಿಡುತ್ತೆ. ಅದನ್ನು ದಾಟಿದ ತುರ್ಯಾತೀತ ಅವಸ್ಥೆ, ವಿಶಿಷ್ಟ ಜಾಗರಣ ಅಂತದ್ದು. ಇವೆಲ್ಲ ಸುಳ್ಳು ಅಂತ ಆಗಿಬಿಡ್ತಾವೆ, ತೂರೆಡೆಗೆ ಹೋಗ್ಬಿಡ್ತಾವ. ಏನು ಅದಕ್ಕೆ ಇದನ್ನು ನಂಬು ಮೈತ್ರ ಅಂದ ಯಾಜ್ಞವಲ್ಕರು ಮೈತ್ರಾದಿ. ಪ್ರತ್ಯೇಗಾತ್ಮನ ಬುದ್ಧಿ ಕೃತ್ಯವೇ ತೂರಿರುವ ಅತ್ಯರ್ಥವನ್ನೇ ತೋರಿ ಕೆಡುವುದು ಸತ್ಯವಿದೆಂದು ನಂಬೆಲೆ ಮೈತ್ರಿ. ನೀನಿದನ್ನು ಶ್ರುತ್ಯಾನುಶಾಸನಬಹುದಾಗಿ ಶ್ರುತಿ ಸಮ್ಮತವಾದಂಥ ಅಭಿಪ್ರಾಯದ ನಂಬಿದನ ಮೈತ್ರ ಅಂತ. ನಂಬಿಕೆ ಬೇಕಲ್ಲ. ಮಹಾತ್ಮರು ಹೇಳಿದ ಅನುಭವಗಳ ಮಾತಿನಲ್ಲಿ ನಂಬಿಕೆ ಯಾವಾಗಿರ್ತೈತಿ, ಅವಾಗಿದು ಲಭಿಸ್ತೈತಿ, ಜ್ಞಾನಕೈತಿ. ದ್ವೈತ ವಿರಕ್ತ, ಅದ್ವೈತದಲ್ಲಿ ಅನುರಕ್ತ ಅಂತ. ಎರಡನ್ನೋದರಲ್ಲಿ ಉದಾಸೀನ ಭಾವ. ಅದ್ವೈತ ಅಂದ್ರೆ ಎರಡಿಲ್ಲದ್ದು ಏಕತ್ವದ ಅನುಭವ. ಅದರಾಗ ಅವಾಗ ಅನುರಕ್ತ ಆಗಿರ್ತಾನ. ಏಕತ್ವದ ಅನುಭವವನ್ನು ಯಾವಾಗ ಮಾಡ್ಕೊಂಡೇನಪ್ಪ, ಈ ಭೇದ ಭಾವನೆಯನ್ನೆಲ್ಲ ತೆಗೆದು ಯಾವಾಗ ಹೋಗದೇನು. ಏನು ಅದ್ವೈತ ಅಂದ್ರೆ ಎರಡು ಅನ್ನೋದ್ರು. ದ್ವೈತ ಅಂದ್ರೆ ಎರಡಿಲ್ಲದ್ದು. ಏನು ಅವಾಗ ಮುಮುಕ್ಷು ಅಂತಾರೆ. ದ್ವೈತದಲ್ಲಿ ವಿರಕ್ತ, ಅದ್ವೈತದಲ್ಲಿ ಅನುರಕ್ತ, ಈ ಪ್ರಕಾರವಾಗಿ ಇರೋರಿಗೆ ಮುಮುಕ್ಷುಗಳು ಅಂತ. ಇದು ಬರೋದು ಭಾಳ ಕಠಿಣ. ನಾ ಇನ್ನೊಂದು ದೇವರೈತೆ ಅದನ್ನು ಪೂಜೆ ಮಾಡ್ಬೇಕನ್ನೋ ಅದ್ವೈತ. ಅವ್ನು ದ್ವೈತಿ. ಅವ ಇನ್ನೊಂದು ದೇವ್ರ ಅನ್ನೋಕೆ ಭೇಟಿ ಆಗ್ಬೇಕು, ಅವ್ನು ಪೂಜೆ ಮಾಡ್ಬೇಕನ್ನೋ ದ್ವೈತಿ. ಅವ ಏನು ಅದ್ರಾಗ ದ್ವೈತ ಅದ್ವೈತ ಅಂತ ಅದ. ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಅವರು ದ್ವೈತಿಗಳು. ಅವರೆಲ್ಲ ಶಂಕರಾಚಾರ್ಯರು ಅದ್ವೈತ ಮತವನ್ನು ಸ್ಥಾಪನೆ. ಎರಡು ಇಲ್ಲ ಏನೂ ಇಲ್ಲ, ನೀನು ಭ್ರಮ, ಅದು ಇನ್ನೊಂದು ಐತೆ ಅನ್ನೋದು ಅಂತ ತೆಗೆದು ಹೋಗೋದ್ರ ಅವರೆಲ್ಲ. ಏನು ನಿಜಾನಂದದ ಅನುಭವದ ಸ್ಥಿತಿ ಬುದ್ಧಿಯಲ್ಲಿ ದೃಢವಾಗಿ ನಿಲ್ಲಬೇಕಿರುವುದು ಅಂದ್ರೆ ಅವ ಅಭ್ಯಾಸಿ. ಸತತ ನಿರಂತರ ಅಭ್ಯಾಸ ಮಾಡಿದಾಗ ಬರ್ತೈತಿ. ಈ ಶರೀರ ಮೊದಲು ಮಾಡ್ಕೊಂಡು ಎಲ್ಲ ಸಿದ್ಧಿಗಳಲ್ಲಿ ವಿರಕ್ತಿಯನ್ನು ಹೊಂದಿದವನ ಅಭ್ಯಾಸಿ. ಹೌದು, ಬೇಕಾದ ತೋರ್ತೈತಿ ಅಂದ್ರೂ ಅವನು ನದರೆತ್ತಿಸೋದು. ಅಭ್ಯಾಸಿಗೆ ಅದಕ್ಕೆ ಅನುಭವಕ್ಕೆ ಬರ್ತದೆ. ಅಭ್ಯಾಸದಲ್ಲಿ ಮುಂದುವರೆದಾಗ ಅವಾಗ ಅನುಭವ. ಅಭ್ಯಾಸಿ, ಅನುಭವಿ, ಆರೂಢ. ಏನು ಅವ ಅಭ್ಯಾಸದಾಗ ತೊಡಬೇಕಲ್ಲ. ಅವ ಅಭ್ಯಾಸಿ ಯಾವಾಗಲೂ ನಿತ್ಯ ಶ್ರವಣ ಮನನ ನಿತ್ಯಾಸನದ ಅಭ್ಯಾಸದಾಗ ತೊಡಗ ಅವಾಗ ಅನುಭವಕ್ಕೆ ಬರಕ್ಕೆ ಶುರು ಆಕೈತಿ. ಆತಾಗಿಂದ ಅವಾಗ ಅನುಭವಕ್ಕೆ ಬಂತಂದ್ರೆ, ಸಮಾಧಿಯನ್ನು ಹೊಂದಿ ಅದನ್ನು ಅನುಭವ ಮಾಡಿದಂದ್ರೆ ಅದ ರೂಢಿ ಒಳಗೆ ಅವ ಇರ್ತಾನೆ. ಆರೂಢ ಸ್ಥಿತಿ ಅವಾಗ ಬಂದ್ಬಿಡ್ತದೆ. ಏನು ತನ್ನ ಸ್ವರೂಪವನ್ನು ಅನುಭವಕ್ಕೆ ತಂದು ಕೊಡುವಂಥದ್ದನ್ನು ಶಾಸ್ತ್ರರತಿ ಅಂತ. ಅದರಲ್ಲಿ ಅಭಿರುಚಿ ಉಳ್ಬೇಕು, ಆಗ್ಬೇಕಲ್ಲ. ಇದರೊಳಗೆ ನನಗೆ ಹಿತ ಅದ ಅನ್ನುವಂಥ ತಿಳುವಳಿಕೆ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಎದರಾಗ ಅಭಿರುಚಿ ಐತಿ ನೋಡ್ಕೊಡ್ತೀನಿ. ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಮಹಾತ್ಮರು ತನ್ನ ಸಿದ್ಧಿಗಳ ವ್ಯಕ್ತ ಆಗ್ತಿರ್ತಾವೆ. ಕೆಲವರು ಉಭಯ ತಪಸ್ವಿಗಳು ಅಂತಿರ್ತಾರೆ. ಜ್ಞಾನ ಅವಕ್ಕಿಂತ ಪೂರ್ವದಲ್ಲಿ ಅವರು ಅವಕ್ಕಾಗಿ ಪ್ರಯತ್ನ ಮಾಡಿರ್ತಾರೆ. ಅವನು ಜೀವಿಗಳ ಕಲ್ಯಾಣಕ್ಕೋಸ್ಕರ ವ್ಯಕ್ತ ಮಾಡ್ತಿರ್ತಾರೆ. ಇಷ್ಟು ಈ ಕಡೆ ಬರಲಿ, ಇದರಿಂದರ ಬರಲಿ ಅಂತ ತಿಳ್ಕೊಂಡು ಅವನು ವ್ಯಕ್ತ ಮಾಡ್ತಿರ್ತಾರೆ. ತನ್ನಿಂದ ತಾನ ವ್ಯಕ್ತ ಆಗ್ತಿರ್ತಾರೆ. ಜೀವಿಗಳ ಕಲ್ಯಾಣ ಇತ್ತಂದ್ರೆ ಸ್ವರೂಪಾವಸ್ಥಿತಿಯನ್ನು ಹೊಂದಿದಂಥ ಶಕ್ತಿ ಏನದ ನೋಡ್ರಿ, ಎಲ್ಲ ಸಿದ್ಧಿಗಳಿಗಿಂತ ಬಲಾಢ್ಯವಾದದ್ದು. ಏನು ಸಮಾಧಿಯನ್ನು ಹೊಂದಿದೆ ಅಂದ್ರೆ ಎಲ್ಲ ಸಿದ್ಧಿಗಳಿಗಿಂತ ಬಲಾಢ್ಯವಾದದ್ದು.
ಅವ ಸಿದ್ಧಿ ಪುರುಷಗೆ ಒಮ್ಮೆ ಸಮಾಧಿ ಹತ್ತಿರುದಿಲ್ಲ, ಅವ ಬರೀ ಸಿದ್ಧಿಗಳನ್ನು ಮಾಡ್ಕೊಂತ ಹೋಗಿರ್ತಾನ, ಆ ಜ್ಞಾನ ಆಗಿರುದಿಲ್ಲ. ಸಿದ್ಧ ಪುರುಷ ಆಗ್ಬಹುದು ಹೊರತು ಅವ ಜ್ಞಾನಿ ಅಲ್ಲ, ಅವ ಅಜ್ಞಾನಿ. ನಾವು ಏನ್ ಅಂಥವೆಲ್ಲ ನನ್ನ ಘನತೆ ಗೌರವಗಳಿಗೆ ಕೀಳಾದವುಗಳು ಅಂದ್ರೆ ರಾಮತೀರ್ಥರು. ನೀವು ಯಾಕೆ ಜನರಿಗೆಲ್ಲ ಇಂಥವನ್ನೆಲ್ಲ ಸಿದ್ಧಿಗಳನ್ನ ಮನೋರಂಜನೆಗೆ ನನ್ನ ಅವಕಾಶ ಕೊಡೋದಿಲ್ಲಲ್ಲ? ರಾಮ ಅಂತ ಕೀಳು ಮಟ್ಟಕ್ಕೆ ಎಂದು ಇಳಿದಿಲ್ಲ ಅಂದ. ಜನರಿಗೆ ಮನೋರಂಜನೆ ಮಾಡುವುದಕ್ಕಾಗಿ ರಾಮನು ಸತ್ಯದ ಸುವರ್ಣ ಮೇರು ಪರ್ವತದಿಂದ ಕೆಳಗಿಳಿದು ಬರಲು ಸಿದ್ಧನಿಲ್ಲ ಅಂತ. ಅವೆಲ್ಲ ನನ್ನ ಘನತೆ ಗೌರವಗಳಿಗೆ ಕೀಳ ಮಟ್ಟದ್ದು ಅಂತ ಹೇಳ್ತಾರೆ ರಾಮತೀರ್ಥರು. ಕರೆನ ರಾಮನ ಆ ಮಟ್ಟಕ್ಕೆ ಎಂದೂ ಇಳಿದಿಲ್ಲ ಅಂತ. ನಾ ಯಾಕೆ ಬರಲಿ ಅಂತ ಕೀಳು ಮಟ್ಟಕ್ಕೆ? ಏನ್ ಉತ್ತುಂಗದ ಸ್ಥಿತಿಯನ್ನು, ಸಮಾಧಿ ಸ್ಥಿತಿಯನ್ನು ಹೊಂದಿದವಾಗ ಇಂಥ ಕೀಳು ಮಟ್ಟಕ್ಕೆ ಎಂದು ರಾಮ ಇಳಿದಿಲ್ಲ, ಜನರಿಗೆ ಮೆಚ್ಚು ಸಂಬಂಧ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ನೀ ಮಾಡಿಕೊಡಿಲ್ಲ ಅಂದ್ರೆ ಭ್ರಾಂತಿಗೆಟ್ಟ ತಿರುಗು ಬಾಳೆ ಬರ್ತದೆ ನೋಡ್ರಿ. ಏನ್ ಅದಕ್ಕೆ ಮೊದಲು ಅದರ ತಿಳುವಳಿಕೆಯನ್ನು ಮಾಡು. ಯಾವನು ಕರ್ಮವನ್ನು ಬೋಧಿಸುವನು ಅವನು ಗುರುವೇ ಅಲ್ಲ, ಅವನು ಕೊಲೆಪಾತಕ ಅಂತ, ಯಮಕಿಂಕರ ಅಂದ. ಏನ್ ಕರ್ಮವನ್ನು ಬೋಧಿಪನೇ ನಿಜ ಗುರು, ನಿಜವಾದ ಗುರು. ಏನಾರ ಮಾಡಂತ ಹೇಳಕ್ ಹೋಗುದಿಲ್ಲ. ಮಾಡಿದ ಮ್ಯಾಗ ಅದರ ಫಲ ನೀವು ಉಣ್ಣಾಕ ಜನ್ಮ ತಾಳ್ಬೇಕಾಕತಿ. ಚಲೋದ ಮಾಡು, ಕೆಟ್ಟ ಮಾಡು, ಜನ್ಮ ಬರುದನ. ನೀನು ಮುಕ್ತ ಆಗ್ಬೇಕನ್ನೋ ಹಂಗಿದ್ರೆ ಕರ್ಮಗಳನ್ನು ಕೈ ಬಿಡೋವನ್ನೆಲ್ಲ. ಕರ್ಮದಿಂದ ಬಂಧನನ ಆಯಿತು ಹೊರತು ಅದರಿಂದ ಮುಕ್ತಿ ಎಂದು ಆಗುದಿಲ್ಲ. ಏನ್ ಕರ್ಮದಿಂದ ಬಲೆ ಬಂಧ ಪರಿಯದು ನಿರ್ಮಲ ಜ್ಞಾನದಿಂದಲ್ಲದೆ ಅಂತ. ನಿನ್ನ ಜಪ ತಪ ಹೋಮ ಯಜ್ಞ ಯಾಗ ದಾನ ಇವೆಲ್ಲ ಜ್ಞಾನೋದಯವಾಗಲು ಕೋಟಿ ಭಾಗ್ಯ ಒಂದಕ್ಕೆ ಸಮವಾಗುತ್ತಿರುವಂತ. ಏನು ಒಂದು ಕೋಟಿ ಭಾಗ ಮಾಡಿ ಅದಕ್ಕೆ ಸಹಿತ ಸರಿ ಆಗುದಿಲ್ಲ. ನಿಮ್ಮ ಕರ್ಮಗಳೆಲ್ಲ ಏನು ಮಾಡಿದ್ದು ಉಪಯೋಗ ಇಲ್ಲ ಅಂತ. ಎಲ್ಲ ಹೊಳ್ಯಾಗ ಹುಣಚಂತ ಹೊಡೆದಂಗೆ ನೀವು ಮಾಡುವುದಿಲ್ಲ. ಕರ್ಮಗಳಲ್ಲಿ ನನ್ನ ಕರ್ತವ್ಯ ಅನ್ನೋವನ ಯೋಗಿ ಅಂತ. ಯಾಕೆ ಅದನ್ನ ಮಾಡ್ಕೋತ ಕೂತಿ ಅಂದ್ರೆ ನಾವು ಜನ್ಮ ಜನ್ಮಾಂತರ ತಿರುಗು ಪಾಳೆ ಬರ್ತದೆ. ಏನು ವಾಸನೆಗಳನ್ನು ಮತಟ್ಟು ಗಟ್ಟಿಯಕ್ಕವು ಕರ್ಮಗಳನ್ನು ಮಾಡೋದ್ರಿಂದ. ಏನ್ ಇವ ಭೋಗ ವಾಸನೆಗಳು, ವಾಸನ ಅಂದ್ರೆ ಜ್ಞಾನದಿಂದ ಅವು ನಾಶಕ ಹೊರತು ಕರ್ಮದಿಂದ ಮತಟ್ಟು ಅವು ಗಟ್ಟಿಯಕ್ಕ. ಏನು ದತ್ತಾತ್ರೇಯ ಮತ್ತು ಎಮ್ಮಿಗನೂರು ಜಡಿಯಪ್ಪ ಚೋಳಬುರ್ಕಿ ತಾತ ಯಾವಾಗಲೂ ಉನ್ಮನಿ ಅವಸ್ಥೆ ಒಳಗಿರ್ತಿದ್ರು. ಅದಕ್ಕೆ ತುರ್ಯಾವಸ್ಥೆ, ಉನ್ಮನಿ ಅವಸ್ಥೆ, ಮನಸ್ಸನ್ನು ಮೀರಿ ಇರ್ತಕ್ಕಂಥ ಅವಸ್ಥೆ ಉನ್ಮನಿ ಅಂತ. ಏನು ಪ್ರತಿಯೊಬ್ಬರು ಎಚ್ಚರಿಕೆಯೊಳಗೆ ಆನಂದ ಹೊಂದಬೇಕನ್ನೋ ಇಚ್ಛೆ ಮಾಡ್ತೇವೆ. ಆದ ಕಾರಣ ಎಚ್ಚರಿಕೆಯೊಳಗೆ ಇದನ್ನು ನಾವು ಆನಂದದ ಅನುಭವ ಮಾಡ್ಕೊಂಡು ಉಳ್ಕೋ ಪ್ರಯತ್ನ ಮಾಡಬೇಕಾಗಿದೆ. ಏನು ಎಚ್ಚರಿದ್ದಾಗ ಇದನ್ನು ಹೊಂದಾಕ ಬರ್ತೈತಿ. ಎಚ್ಚರಿದ್ದಾಗ ಪ್ರಜ್ಞೆ ಇದ್ದಾಗ ಪ್ರಜ್ಞಾಸ್ಥಿತ ಆಗ್ಬೇಕು. ಏನು ದ್ವೈತ ಅದ್ವೈತ ಎರಡೂ ಇಲ್ಲದವ ಅನುಭವಿ ಅಂತ. ದ್ವೈತ ಅದ್ವೈತ ಎರಡೂ ಭಾವಿಲ್ಲ. ಎರಡನ್ನದೇ ಒಂದೆಂಬ ಬಗೆಯ ನಿರಿಸದೆ ಪಡೆಯುವುದಾಗದು ನಿಜ ಸುಖವಂತ. ಅವ ಅನುಭವಿ. ಏನು ಮಾಡತಕ್ಕಂಥದ್ದು ಏನೂ ಇಲ್ಲದವ ಆರೂಢವ. ಹುಟ್ಟಿದ ಹುಳ ಮೊದಲು ಮಾಡಿ ಏನು ನಡೆಸ್ಯವನು? ತಿನ್ನುವುದು, ತಿನ್ಕುವುದು, ತಿಕ್ಕುವುದು, ಇದನ್ನು ನಡೆಸಿರಲಿಲ್ಲ. ಪ್ರತಿಯೊಂದು ಜೀವಿಗಳು ಜಗತ್ತಿನೊಳಗೆ ಎಲ್ಲರೂ ಇದನ್ನು ಮಾಡತ್ತಿ. ಮನುಷ್ಯನ ಜನ್ಮಕ್ಕೆ ಬಂದು ಮನುಷ್ಯನ ಜನ್ಮದ ಕೆಲಸ ಮಾಡ್ಕೊಳ್ಳೋರು ಎಷ್ಟು ಮಂದಿ ಇದ್ದಾರೆ ಹೇಳ್ರಿ? ಮನುಷ್ಯನ ಜನ್ಮಕ್ಕೆ ಬಂದಾಗ ಮಾಡ್ಕೊಳ್ಳುವಂಥ ಕೆಲಸ ಇತರೆ ಜನ್ಮಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಬರುವುದಿಲ್ಲ. ಮನುಷ್ಯನ ಜನ್ಮದ ಕೆಲಸ ಏನು ಅನ್ನೋದು ಎಷ್ಟು ಮಂದಿಗೆ ಹೊಳೆದತ್ತಿದೆ. ಏನು ಮನುಷ್ಯನ ಜನ್ಮಕ್ಕೆ ಬಂದು ಪಶು ಪಕ್ಷಿಗಳ ಜನ್ಮದ ಕೆಲಸ, ರಾಕ್ಷಸಿ ಪಿಶಾಚಿ ಜನ್ಮದ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಮನುಷ್ಯನ ಜನ್ಮ ಬಾ ಅಂದ್ರೆ ಹೆಂಗೆ ಬರ್ಬೇಕು ಹೇಳ್ರಿ? ಏನು
ಎಂಥ ಜನ್ಮದ ಕೆಲಸ ನೀವು ಮಾಡ್ತೀವಿ ಅಂತ ಜನ್ಮಕ್ಕೆ ಅದು ಕೂತವ. ಅದಕ್ಕೆ ಮನುಷ್ಯನ ಜನ್ಮದೊಳಗೆ ಇದನ್ನು ಮಾಡ್ಕೊಳಿಕ್ಕೆ ಬರ್ತದೆ. ನಿಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳಿಕ್ಕೆ ಬರ್ತದೆ. ಅದಕ್ಕೆ ಅದನ್ನು ಮಾಡ್ಕೊ. ನಿನ್ನ ನಿಜ ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೊಳ್ಳಿ. ಮನುಷ್ಯ ಕುಲದ ಜನನದ ಲಾಭ ಯಾವುದು ಅಂದ್ರೆ ತನ್ನನ್ನು ತಾ ತಿಳಿಯುವುದು. ಬಾಯಿಲೆ ಉಂಡದ್ದು ಪ್ರಸಾದ ಅಲ್ಲದು, ಊಟ. ಬಾಯಿಲೆ ಉಂಡದ್ದು ನರಕಕತಿ, ಕಿವಿಲೆ ಉಂಡದ್ದು ಪ್ರಸಾದ, ಅದು ಅಮೃತಕತಿ. ಏನು ಪ್ರಸಾದೇ ಸರ್ವ ದುಃಖ ನಾಮ ಹಾನಿರಶೋಪಜಾಯತೆ ಅಂತ. ಎಲ್ಲ ದುಃಖದಿಂದ ನಮ್ಮನ್ನು ಬಿಡುಗಡೆ ಮಾಡುವಂತಹದ್ದು ಯಾವುದದ? ಇದು ಶ್ರವಣ. ಅನುಭವಗಳು ಹೇಳಿದಂತಹ ವಿಚಾರಗಳು, ಅಮೃತ ತುಲ್ಯವಾದಂಥ ಆತ್ಮ ವಿಚಾರಗಳೇನದವಲ್ಲ, ಅವನ್ನ ಕೇಳೋದ್ರಿಂದ ಅದು ಏನಾಕೈತಿ? ಅಮೃತ ಆಕೈತಿ ಅಂತ. ಮುಕ್ತ ಆಗ್ತೀನಿ. ಕಿವಿಲೆ ಕೇಳಿದ್ದು, ಇದು ಬಾಯಿಲೆ ಹಾಕಿದ್ದು ಮುಂಜಾನೆ ಹುಟ್ಟಿ ಹಾರಿಸಿ ಬರ್ತಿದ್ದು, ಹೌದಿಲ್ಲ? ನರಕ ಆಕೈತಿ ಅದು. ಅದು ಪ್ರಸಾದ ಅಲ್ಲ. ಬಾಯಿಲೆ ಉಣ್ಣೋದ ಪ್ರಸಾದ ತೊಗೊಂಡು ಹೋಗ್ರಿ, ಅಂದ್ರೆ ಪ್ರಸಾದ ಅದನ್ನು ದೌಡ್ ತಗೊಳಕ್ಕೆ ಓಡಾಡ್ತೀವಿ. ಈ ಪ್ರಸಾದಕ್ಕೆ ಹೇಳಿದಂಥ ಅನುಭವದ ವಿಚಾರಗಳನ್ನು ಶ್ರವಣ ಮಾಡೋದು, ಈ ಪ್ರಸಾದ ತಗೊಳ್ಳೋರು ಎಷ್ಟು ಮಂದಿ ಇದ್ದಾರೆ? ಏನು ಪ್ರಸಾದಿಕ ವಾಣಿ, ಅದನ್ನು ನಾವು ಮನಸ್ಸು ಒಟ್ಟು ಕೇಳಬೇಕು. ಅಂದಾಗ ಪ್ರಸಾದ ತಗೊಂಡಂಗೆ. ಏನು ಕೇಳಿದ್ದನ್ನು ಪುನಃ ಮರಿಬೇಡ ನೀವು. ಗುರು ಪೇಳದ ತೆರೆದೋಳು. ಯಾರೇ ಕೇಳು, ಕೇಳ್ದದನ್ನು ಅರಿದದನ್ನು ಒಮ್ಮೆಯೂ ಮರೆಯದಿರು, ಗುರು ಪೇಳದ ತೆರೆದು. ಅವಾಗ ನೀನು ನಿಜವಾದ ಪ್ರಸಾದ ಸ್ವೀಕಾರ ಮಾಡಿದಂಗೆ. ನೀನು ಎಚ್ಚರಿಕೆಗೆ ಬಂದ ಮ್ಯಾಗ ಮೊದಲು ಮಾಡ್ಕೊಳ್ಳೋ ಕೆಲಸ ಅಂದ್ರೆ ನಾವು ನಿತ್ಯ ಸುಖದಿಂದ ಹೆಂಗಾದ್ರೆ ನಾವು ಇರ್ತೀವಿ ಅನ್ನೋದನ್ನ ನಾವು ವಿಚಾರ ಮಾಡಬೇಕು. ದುಃಖರಹಿತ ಆಗಿ ಇರ್ಲಿಕ್ಕೆ ಪ್ರಯತ್ನ ಮಾಡೋದು. ಎಳ್ಳಷ್ಟು ದುಃಖ ಬೇಡಪ್ಪ, ನಾವು ಯಾವಾಗಲೂ ಆರಾಮ ಭಾವದಾಗಿರ್ಬೇಕು ಅನ್ನೋ ವಿಚಾರ ನಾವು ಮಾಡಬೇಕು. ಇದಕ್ಕೆ ಒಂದೇ ಒಂದು ಉಪಾಯ, ಬೇರೆ ದಾರಿ ಇಲ್ಲ ಇದಕ್ಕೆ. ನಮ್ಮನ್ನು ನಾವು ತಿಳ್ಕೊಳ್ಳೋದು ಒಂದೇ. ಇದು ನಿತ್ಯ ಸುಖ ಹೊಂದಬೇಕನ್ನುವಂಥ ಇಚ್ಛಾ ನಿನಗಿತ್ತಂದ್ರೆ ಮೊದಲು ನಿನ್ನ ಬಗ್ಗೆ ಶ್ರವಣ ಮನ ನಿಧಿಧ್ಯಾಸನ ಅಭ್ಯಾಸದಾಗ ತೊಡೋದು. ಇದ ಸಾಧನೆ. ಇದನ್ನು ಬಿಟ್ಟು ಬೇರೆ ಸಾಧನೆ ಇಲ್ಲ. ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಇಲ್ಲದ ಹೊರತ ನಿನಗೆ ಈ ಬಂಧನದಿಂದ ಬಿಡುಗಡೆ ಆಗುವುದನೇ ಇಲ್ಲ. ಬೇಕಾದಷ್ಟು ಜನ್ಮ ತಿರುಗಿ. ಏನು ಶ್ರವಣಕ್ಕಿಂತ ಶ್ರೇಷ್ಠವಾದಂಥ ಸಾಧನನ ಯಾವುದೂ ಇಲ್ಲ ಈ ಜಗತ್ತಿನೊಳಗೆ. ನಿನ್ನ ಬಗ್ಗೆ ಕೇಳುವುದು ಶ್ರವಣ. ಯಾವುದನ್ನು ಕೇಳುವುದರಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಆಗ್ತೈತಿ. ಅದ್ರ ಬಗ್ಗೆನ ಕೇಳುವುದಕ್ಕೆ ಶ್ರವಣ ಅಂತ. ನಾವು ಇದ್ರ ಬಗ್ಗೆ, ಜಗತ್ತಿನ ಬಗ್ಗೆ, ತೋರಿಕೆ ಬಗ್ಗೆ ಸಾಕಷ್ಟು ಇದನ್ನು ಕೇಳ್ತೇವೆ. ಮತ್ತಟು ನಮ್ಮ ದುಃಖ ದುಮ್ಮಾನ ಹೋಗಿಲ್ಲ. ಇದ್ರಾಗ ಸಿಕ್ಕೊಂಡು ಒದ್ದಾಡ್ಲಿಕ್ಕೈತಿ. ಸುಖವನ್ನು ವಿಷಯ ವಸ್ತುಗಳಲ್ಲಿ ಹುಡುಕಬೇಡ. ಸುಖವು ನಿನ್ನೊಳಗದು. ಏನು ಅನ್ಯದರ ಹುಡುಕಿ ಸುಳ್ಳದ್ದನಿತೀನಿ, ಇಲ್ಲದಲ್ಲಿ ಹುಡುಕಿ. ನಿನ್ನೊಳಗೆ ಅಂತರಂಗದಲ್ಲಿ ಇರುವುದನ್ನು ಬಹಿರಂಗದಲ್ಲಿ ಹುಡುಕ್ಲಿಕ್ಕೈತೇವೆ ನಾವು. ಬಹಿರಂಗ ವೃತ್ತಿ ಒಳಗೆ ಕಣ್ಣಿನ ಮುಖಾಂತರ, ಕಿವಿ ಮುಖಾಂತರ, ಚರ್ಮದ ಮುಖಾಂತರ, ನಾಲಿಗೆ ಮುಖಾಂತರ, ಹೌದಿಲ್ಲ? ರೂಪದ ಮುಖಾಂತರ ಹುಡುಕಾಕತ್ತೇವಿಲ್ಲ. ಅದು 5 ಇಂದ್ರಿಯಗಳ ಬಹಿರ್ಮುಖ ವೃತ್ತಿ ಒಳಗೆ ಅದನ್ನು ಹುಡುಕಾಕತ್ತೇವೆ. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ? ದಿನನಿತ್ಯ ನಾವು ಎಲ್ಲಿ ಅನುಭವ ಮಾಡೇವೆ ಆನಂದವನ್ನ? ಇವೆಲ್ಲ ಬಹಿರ್ಮುಖ ವೃತ್ತಿ ಎಲ್ಲ ಬಂದಾದಾಗ ನಾವು ಅನುಭವಿಸೋದನ್ನು. ಅಲ್ಲಿ ಕಣ್ಣಿನ ವ್ಯಾಪಾರ ಇಲ್ಲ, ಕಿವಿ ವ್ಯಾಪಾರ ಇಲ್ಲ, ಮೂಗಿನ ವ್ಯಾಪಾರ ಇಲ್ಲ, ಚರ್ಮದ ವ್ಯಾಪಾರ ಇಲ್ಲ. ನಿದ್ದೆಯೊಳಗೆ ದಿನನಿತ್ಯ ನಾವು ಅನುಭವ ಮಾಡಿದ ಆರಾಮಿದ್ದೆ ಅಂತ ಹೇಳ್ತೇವೆ. ಕಣ್ಣು ಕಿಸದು ನೋಡಿದ್ದೇನೆ, ಕೈಯಾಡಿಸಿ ನೋಡಿದ್ದೇನೆ, ನೆಕ್ಕಿ ನೋಡಿದ್ವಿ, ಮೂಸಿ ನೋಡಿದ್ವು. ಯಾವ ಇಂದ್ರಿಯಗಳು ಬಳಕೆ ಮಾಡಿದೆ ಅಲ್ಲಿ? ಎಲ್ಲ ಬಂದಾಗ್ಯಾವಲ್ಲಿ. ಯಾವುದೂ ಇಂದ್ರಿಯಗಳ ಬಳಕೆ ಇಲ್ಲದೆ ನಾವು ಅದನ್ನು ಅನುಭವಿಸೋಣ. ಅನುಭವದಿಂದ ನೋಡಿದ್ದದು, ಇಂದ್ರಿಯಗಳಿಂದ ನೋಡಿದ್ದಲ್ಲ. ಇಂದ್ರಿಯಗಳೆಲ್ಲ ಬಹಿರ್ಮುಖ ವೃತ್ತಿ. ಬಹಿರ್ಮುಖ ವೃತ್ತಿಗೆ ಅದು ಅನುಭವ ಬರೋದೂ ಇಲ್ಲ. ಅದಕ್ಕೆ ಅನುಭವದಿಂದ ನೋಡು ನೋಡಿಲೆ ಜೀವನೇ ನಿನ್ನೊಳೆಯುವುದು ಸತ್ಯ ಪದವು, ನಿತ್ಯ ಪದ, ಆನಂದ ಪದವು ಅಂತ. ಅದನ್ನು ಅನುಭವದಿಂದ ಹೆಂಗೆ ನೋಡಂದ್ರೆ ಅನುಭವದಿಂದ ನೋಡಂತ ಎಚ್ಚರಿಕೆ ಕೊಟ್ಟಾರೆ. ನಾವು ಇಂದ್ರಿಯಗಳ ಮುಖಾಂತರ ನೋಡಕ್ ಹೊಂಟಿವಿ. ಎಂದಿಗೆ ಸಾಧ್ಯ ಆಗ್ಬೇಕು ಹೇಳ್ರಿ?
ಅದನ್ನು ಬಂದ್ ಮಾಡೋಣ. ಇಂದ್ರಿಯಗಳ ವ್ಯಾಪಾರ, ಮನೋ ವ್ಯಾಪಾರ ಬಂದ್ ಮಾಡಿ ಅನುಭವದ ಕಡೆ ಎಲ್ಲ ಕೊಟ್ಟಾಗಿದೆ. ನಮಗೆ ಅದು ಅನುಭವ ಬರ್ತದೆ. ಅಭ್ಯಾಸ ಬೇಕಲ್ಲ. ಇದನ್ನು ಬಂದ್ ಮಾಡಿ ಅಂತರ್ಮುಖಿಯಾಗಿರುವ ಅಭ್ಯಾಸ ನಾವು ಮಾಡಬೇಕಾಗಿದೆ. ಏನು ಬಹಿರ್ಮುಖ ವೃತ್ತಿಗೆ ಇದು ಅನುಭವಕ್ಕೆ ಬರೋದೂ ಇಲ್ಲ. ಏನು ಬಾಳೆದಿಂದ ನಾವು ಸುಖ ಹೊಂದ್ಬಿಟ್ಟಿದ್ರೆ ಇಲ್ಲಿ ತನಕ ಎಲ್ಲರೂ ಸುಖದಿಂದ ಇದ್ದು ಬಿಡ್ತಿದ್ವಲ್ಲ. ಬಾಳೆ ಸುಖ ಕೊಟ್ಬಿಟ್ಟಿದ್ರು. ಯಾರು ಬಾಳೆ ಸುಖ ಕೊಟ್ಟೈತೆ ಹೇಳ್ರಿ? ಸುಖ ಕೊಡ್ತೈತೆ ಅಂತ ಭ್ರಮ ಆಗೈತೆ ನಿನಗೆ. ಬಾಳೆ ಬೆನ್ನು ಹತ್ತಿದವ್ರು ಯಾರು ಸುಖ ಹೊಂದ್ಯಾರು ಹೇಳ್ರಿ? ನಿನ್ನನ್ನು ನೀ ಮರ್ತದ್ದ ಒಂದು ದೊಡ್ಡ ಪಾಪ ಅದು. ನಾನೇ ಸಚ್ಚಿದಾನಂದ ಸ್ವರೂಪ ಅನ್ನೋದನ್ನು ಮರ್ತು ಬಿಟ್ಟಿನಿ. ಇದೊಂದು ದೊಡ್ಡ ಪಾಪ ನಿನಗೆ. ಅದಕ್ಕೆ ಅದನ್ನು ಅರಿಯುವಂಥ ಪ್ರಯತ್ನವನ್ನು ಮಾಡಬೇಕು. ದುಃಖರಹಿತ ಆಗ್ಬೇಕನ್ನುವಂಗಿದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೋದು ಒಂದ ಇದಕ್ಕೆ ಉಪಾಯ. ನಿದ್ರೆಯೊಳಗೆ ಶರೀರನೇನಾಗಿರ್ತೀವೋ ಇನ್ನು ಆನಂದನ ನೀವಾಗಿರ್ತಿರೋ? ಆನಂದನ ನೀವಾಗಿರ್ತಿರಿಲ್ಲ. ಶರೀರ ಭಾವ ಬಂತಂದ್ರೆ ಹೊಟ್ಟಿ ಚಿಂತಿ, ತಿಂಡಿ ಚಿಂತಿ ಚಲೋ ಆಯ್ತು. ಹೊಟ್ಟಿ ತುಂಬಿಸಿ ಸುಖ ಹೊಂದಿದವ್ರು ಯಾರದಾರ ಜಗಳಕ್ಕೆ? ಇಂದ್ರಿಯಗಳನ್ನು ತೃಪ್ತಿಪಡಿಸಿ ಸುಖ ಹೊಂದಿದವ್ರು ಯಾರದಾರ? ಅವನು ತೃಪ್ತಿ ಪಡಿಸೋಕೆ ಆಗುವುದೂ ಇಲ್ಲ. ಹೊಟ್ಟಿ ತುಂಬಿಸೋಕ್ಕೂ ಆಗುವುದೂ ಇಲ್ಲ. ಬ್ರಹ್ಮ ಕಪಾಲ ಅಂದರ ಅದಕ್ಕೆ. ಅದನ್ನು ಯಾವ ತುಂಬಿಸೋಕ್ಕಾಗಿಲ್ಲ. ಬ್ರಹ್ಮ ಹೊಟ್ಟಿ ಮಾಡಿತು ಮೂರ ಬಟ್ಟಿ ಅಂದಾರ. ಹೊಟ್ಟಿ ತುಂಬಿಸವ್ರು ಯಾರ್ದು? ತುಂಬಿಸೋಕೆ ಆಗಿಲ್ಲ ಅದನ್ನು. ಮಹಾತ್ಮರು ಹೇಳಿದ ಮಾತು ಕೇಳಿ ಆ ದಾರಿ ಹಿಡ್ಕೊಂಡು ಹೋದ್ರೆ ಇವತ್ತಿಲ್ಲ ನಾಳೆ ನಾವು ಆ ಸ್ಥಿತಿಯನ್ನು ಮುಟ್ಟಬಹುದು. ದುಃಖರಹಿತ ಆಗಿ ಉಳಿಬಹುದು. ಅವ್ರು ಹೇಳಿದ ಮಾತಿನ ಮೇಲೆ ನಂಬಿಕೆ ಇಟ್ಕೊಂಡು ನಡೆದ್ರೆ ಚಂದ ಕೇಳಿದ್ದನ್ನ ಪ್ರಕಾರ ನಡ್ಕೊ. ಅದರಂತೆ ನಡ್ಕೊಂಡ್ರೆ ಅದನ್ನು ಪಡ್ಕೊಳಕ್ ಬರ್ತದೆ ನಿನಗೆ. ನಿಜವಾದ ಸುಖ ಯಾರ ತಗೊಳ್ಳೋದು ಏನಸಲ್ಲದು. ಅದಕ್ಕೆ ಯಾರನ್ನೂ ಬೇಡಕ್ಕೆ ಹೋಗಬೇಡ. ಪ್ರಾರ್ಥಿಸುವುದರಿಂದ, ಕೇಳುವುದರಿಂದ, ಬೇಡುವುದರಿಂದ ಯಾರು ಏನನ್ನೂ ಪಡೀಲಿಕ್ಕಾಗುವುದೇ ಇಲ್ಲ ಅಂತ. ಯಾರ ತಯಾರು ಮಾಡಿಕೊಡೋದು ಏನಸಲ್ಲ. ಅದು ನಿನ್ನೊಳಗೆ ಇರ್ತದನ್ನು ಅನ್ಯದ್ರ ಇನ್ನೊಬ್ಬರು ಮುಖಾಂತರ ನೀ ಕೊಡೋಯಪ್ಪ, ನೀ ದೇವ್ರ ಕೊಡೋ ಎಂದು ಯಾರು ಕೊಡ್ಬೇಕು? ನೀನು ಕೊಡಾಕೆ ಯಾರು ಅದಾರ? ಅನ್ಯವಾಗಿ ಏನಾರು ಐತೆ ನಿನಗೆ? ಯಾವುದೂ ಇಲ್ಲ. ನಿನಗೆ ಅನ್ಯವಾಗಿ ಇನ್ನೊಂದು ಯಾವುದೂ ಇಲ್ಲ. ಕೇಳಕ್ಕೆ ಹೋಗ್ಬೇಡ, ಪ್ರಾರ್ಥನೆ ಮಾಡಕ್ಕೆ ಹೋಗ್ಬೇಡ, ಯಾರನ್ನೂ ಬೇಡಕ್ಕೆ ಹೋಗ್ಬೇಡ. ನಿನ್ನಲ್ಲಿ ಐತೆ ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಿ. ಜೀವ ತನ್ನ ಅಂತಃಕರಣದಲ್ಲಿ ಸ್ವರೂಪವನ್ನು ಅನುಭವಿಸಿದನ. ಈಗೂ ಅದ್ರ ಕಡೆ ನಾವು ಲಕ್ಷ್ಯ ಕೊಡ್ಬೇಕಾಗೈತಿ. ನಮ್ಮೊಳಗೆ ಅನುಭವ ಮಾಡಿದ್ದನ್ನು ನಾವು ನೋಡ್ಕೊಂಡು ಉಳ್ಕೋಬೇಕಾಗೈತಿ. ನಮ್ಮ ಸ್ವರೂಪ ಅನಾದಿ ಅನಂತ ಮತ್ತು ಜ್ಞಾನ ಸ್ವರೂಪ ಅನ್ನೋದು ಅನುಭವಕ್ಕೆ ಬಂದಾಗ ಇದ್ರದ್ದೆಲ್ಲ ದುಃಖ ಹೋಗಿಬಿಡ್ತೈತಿ. ನೋಡ್ರಿ, ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಯಾವಾಗಲೂ ಇದ್ದದ್ದ ಐತಿಪ್ಪ ಇದು ಅಂತ. ಹೊಸದಾಗಿ ಅದನ್ನು ಪಡಿಬೇಕಾದಂಥ ವಸ್ತು ಅಲ್ಲ. ಅದು ಒಮ್ಮೆ ಇದ್ದು ಒಮ್ಮೆ ಇಲ್ಲದಂಗೆ ಆಗುವುದಲ್ಲ. ಅದು ಯಾವಾಗಲೂ ಇದ್ದು ವಸ್ತು. ಅದು ಸದಾ ಸಿದ್ಧವಾಗಿರ್ತಕ್ಕಂಥ ವಸ್ತು. ಅದು ಇವು ವಿಷಯ ವಸ್ತುಗಳು ಈಗಿಂದು ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಇವು ಬದಲಾವಣೆಯನ್ನು ಹೊಂದಿ ಹೋಗ್ಬಿಟ್ಟು. ಅದಕ್ಕೆ ಅದನ್ನು ನಂಬೇಡ. ಅದು ಶಾಶ್ವತವಾದದ್ದಲ್ಲ, ಅನಿತ್ಯವಾದದ್ದು. ಅದಕ್ಕೆ ನಿತ್ಯ ವಸ್ತು ಅಂದ್ರೆ ನೀನ. ಯಾವುದು ನಿತ್ಯ ಐತಿ ಅದು ಸುಖರೂಪವಾದದ್ದು ಐತಿ. ನಿನ್ನ ಹೊರತು ಸುಖದಿಂದ ಇರಲಿಕ್ಕೆ ಯಾವಕ್ಕೂ ಅಸ್ತಿತ್ವನೇ ಇಲ್ಲ. ಸುಖರೂಪವಾದಂಥ ಇರುವ ನೀನು, ಅರುವ ನೀನದಿ ಅನ್ನೋದನ್ನು ಅನುಭವದಿಂದ ನೋಡ್ಕೊ. ಬಾಳೆ ದಾಟ ಹೂಡೋದು ಅಂದ್ರೆ ಎದ್ರ ಸಂಬಂಧ ಹೂಡೋದು? ನೀವು ಬಾಳೆ ಮಾಡೋದು ಅಂದ್ರೆ 2 ಹೊಲಸು ಕುಡಿಸೋದು, ಇನ್ನು ಮತ್ತೇನಾರು ಮಾಡೋದು ಹೇಳಿ? ಇಷ್ಟ ಐತೋ ಮತ್ತೇನಾರು ಐತೋ ನಿಮ್ದು ಬಾಳೆ ದಾಟ ಹೂಡೋದು? 2 ಹೊಲಸು ಕುಡಿಸೋ ಸಂಬಂಧ ಎಷ್ಟು ವ್ಯವಸ್ಥೆ ಮಾಡ್ತೀವೋ ಇದನ್ನು?
ಆ? 2 ಹೊಲಸು ಕೂಡಿಸಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿದ್ದಾರೆ. ಮಲವೆರಡು ಅಂದ್ರೆ ಪಂಚಭೂತಾದಿಗಳು ಹೌದಿಲ್ಲ, ಪಂಚಭೂತಾದಿಗಳನ್ನು ಕೂಡಿಸೋದು ಒಂದು ದಂಧೆ ಆಗ್ಬಿಟ್ಟೈತೆ. ಆ 2 ಹೊಲಸು ಕೂಡಿಸೋದಷ್ಟಿಂದ ಎಷ್ಟು ಸಿಂಗಾರ ಮಾಡ್ತಿ ಭೌತಿಕ ಶರೀರನ. ಆ ಎಷ್ಟು ತಿದ್ಯಾಡೋದು ಮಾಡ್ತೀರಲ್ಲ, ಗೊಗ್ಗಪ್ಪ ಕೂಡ್ರಿ ಅದನ್ನ. ಆ ಇದು ನಾನಲ್ಲ ಅನ್ನೋದು ಎಂದು ಹೊಳಿಬೇಕು ನಮಗಿದು. ಇದೇ ನಾನು ಅಂತಿದ್ದು ತಿದ್ಯಾಡೋದು ಮಾಡಾಕತ್ತಿಲ್ಲ. ತಾನಲ್ಲವೀ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಅಂತ. ನೀ ಎಷ್ಟು ಜನ್ಮ ಇದು ನಾನಂದ್ರು ಇದು ನೀನಾಗಕ್ಕೆ ಶಕ್ಯನಿಲ್ಲ. ನಿನ್ನ ಬೇರೆ, ಶರೀರನ ಬೇರೆ. ನಿನ್ನಿಂದ ಇದು ಅರಿವಿಸ್ಕೊಳ್ತೈತಿ ನಿನಗೆ ಗಣ್ಯವಾಗಿ ಅನ್ನುವಂಥ ತಿಳುವಳಿಕೆಯನ್ನು ಗಟ್ಟಿ ಮಾಡ್ಕೊ. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ ನಿನ್ನ ನಿಜವನ್ನು ನೀ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಮರ್ತ ಕಾರಣಿ ಅಲ್ಲದನ್ನು ನೀನು ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತೀನಿ. ಈ ದೇಹ ನಾನಲ್ಲ ಅನ್ನೋದು ಎಂದು ಹೊಳಿಬೇಕಪ್ಪ? ಇದು ಯಾವ ಪುಣ್ಯಾತ್ಮ ಹೊಳಿತೈತು? ನಾ ಏನು ಹೇಳಾರೆ ಅಂತ. ಮನೋನಾಶ ಆದ್ರೆ ಬಾಳೆನೂ ನಾಶ ಆಗಿ ಹೋಗ್ತೈತಿ ನೋಡ್ರಿ. ಎಲ್ಲಿ ತನಕ ಮನಸ್ಸು ಇರ್ತೈತಿ ಅಲ್ಲಿ ತನಕ ನಿನ್ನ ಬಾಳೆ ವ್ಯವಹಾರ. ಮನಸ್ಸು ನಾಶ ಆದ್ಮ್ಯಾಗ ಮನೋನಾಶವೇ ಮಹೋದಯ ಅಂದ್ರೆ. ಮನಸ್ಸಿಲ್ದವಾಗ ಅವನ ದೇವರು, ಮನಸ್ಸು ಉಳ್ಳವಾಗ ಮನುಷ್ಯ ಅಂತಾರೆ. ಮನಸ್ಸನ್ನಾಗ ಇಲ್ಲದವಾಗ ದೇವರು ಅಂದ್ರೆ. ಮನಸ್ಸನ್ನು ನಾಶ ಮಾಡ್ಕೊಂತ ಸಂಕಲ್ಪ ವಿಕಲ್ಪ ವ್ಯವಹಾರ ಎಲ್ಲ ಬಂದವು. ಅದಕ್ಕೆ ಮನಸ್ಸು ಅಂತ. ಸಂಕಲ್ಪ ವಿಕಲ್ಪಾತ್ಮಕಂ ಹಿ ಮನಃ. ಸಂಕಲ್ಪ ವಿಕಲ್ಪಗಳನ್ನು ಮಾಡೋದಕ್ಕನ ಮನಸ್ಸು ಅಂದ್ರೆ. ಸಂಕಲ್ಪ ವಿಕಲ್ಪ ರಹಿತ ಆದ್ಮ್ಯಾಗ ಮನಸ್ಸಿಗೆ ಅಸ್ತಿತ್ವ ಉಳಿದಿಲ್ಲ. ಅಲ್ಲಿ ಆನಂದದ ನೆನಪಿನಾಗ ಉಳಿಲಿಕ್ಕೆ ಬರುತ್ತೆ. ಸಂಕಲ್ಪ ವಿಕಲ್ಪ ರಹಿತ ಆದ್ಮ್ಯಾಗ ಧ್ಯಾನ ಕೂತಾಗ ಇದೇ ಅಭ್ಯಾಸನ ಮಾಡ್ಬೇಕಾಗಿದೆ, ನಿರಂತರವಾದ ಅಭ್ಯಾಸ. ಏನು ಮನಸ್ಸಿನ ಮೋಹ ಎಂಬ ಮಾಲಿನ್ಯವನ್ನು ವಿವೇಕ ಅನ್ನುವಂಥ ಅಗ್ನಿಯೊಳಗೆ ಸುಟ್ಟು ಹಾಕೋದು. ಹೌದು, ವಿಚಾರದಿಂದ ಇವನ್ನ ನಾಶ ಮಾಡ್ಕೊಂಡು ಮೋಹ ಕ್ಷಯ ಆಗ್ಬೇಕು, ನಾಶ ಆಗ್ಬೇಕು. ಅದಕ್ಕೆ ಮೋಕ್ಷ ಅಂತಾರೆ. ಮೋಹ ಕ್ಷಯನ ಮೋಕ್ಷಕ್ಕೆ ಅಂತಾರೆ. ಮೋಹ ಕ್ಷಯ ಆಗುದು, ನಾಶ ಆಗ್ಬೇಕು. ವಿವೇಕದಿಂದ, ವಿವೇಕದ ಅಗ್ನಿಯಲ್ಲಿ ಅದನ್ನು ಸುಟ್ಟಾಕು. ಸೂರ್ಯಾವಸ್ಥೆಯನ್ನು ಸಾಧಿಸಬೇಕಾದ್ರೆ ನಿರಂತರ ಅಭ್ಯಾಸನ ತೊಡಬೇಕು. ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದಾಗ ತೊಡಬೇಕು. ನಾವು ತೊಡಗಿದಾಗ ನಿನಗೆ ಆದ ಅನುಭವ ಬರ್ತದೆ. ಇದ್ರ ಅಭ್ಯಾಸ ಇಲ್ಲದ ಹೊರತ ಏನು ಮಾಡಿದ್ರು ಕೆಲಸ ಆಗುತ್ತೆ. ಮುಖ್ಯ ಶ್ರವಣ ಮನನ ನಿಧಿಧ್ಯಾಸನ ಇದನ್ನ ನಡಿಬೇಕು ನೋಡು, ಚಾಚು ತಪ್ಪದೆ. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಇದು ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಮಾಡೋದು ಬಿಡಬಾರ್ದು ನಾವು ಅಂತ. ಮುಖ್ಯವಾಗಿ ಇದನ್ನು ನಡಿಬೇಕು ನಾವು. ನಿಶ್ಚಿಂತನಾಗಬೇಕಂತಿ ಬಹು ದುಶ್ಚಿಂತೆಯೊಳಗೆ ನೀ ಕುಂತಿ. ಹೌದು, ಆರಾಮರ ಇರ್ಬೇಕಂತಿ ಆರಾಮ್ ಕೆಡಿಸೋ ದಂಧೆ ಮಾಡ್ಕೊಂತ ಕುಂತೀನಿ. ಬರೇ ಇಂದ್ರಿಯಗಳ ವ್ಯಾಪಾರ ಮಜಾ ಮಾಡ್ಕೊಂತ ಇದ್ರಾಗ ರೂಪ ಗಾಯನ ರುಚಿ ಯಾಕ್ರಿ? ಇದರಿಂದ ಏನಾಕೈತಿ ಪರಿಣಾಮ ನೋಡು. ಅದ್ರಾಗ ಕಾಲ ಸತ್ವಾರ ಇಂದ್ರಿಯಗಳ ಮಜಾದೊಳಗೆ ನಿನ್ನ ಆವಿಷ ಎಲ್ಲ ಹೋತಲ್ಲ. ಇದನ್ನು ಬಂದ್ ಮಾಡಿ ನಿಜವನ್ನು ತಿಳ್ಕೊಂಡು ನಿಜಾನಂದದ ಅನುಭವ ಮಾಡ್ಕೋಬೇಕನ್ನುವಂಥ ಯಾವಾಗ ಬರ್ಬೇಕು ನಿನಗೆ ಬುದ್ಧಿದು? ಎಂದಪ್ಪ ನೀ ಶಾನೆ ಆಗೋದು? ಈ ಇಂದ್ರಿಯಗಳ ಮಜಾ ಮಾಡಕ್ಕೆ ಹೋಗಿ ದಡ್ಡ ಆದೀನಿ. ನಿಶ್ಚಿಂತ, ಯಾವುದೂ ಚಿಂತೆ ಇರಬಾರ್ದು, ಯಾವಾಗಲೂ ಆರಾಮಿರ್ಬೇಕು ಅನ್ನೋಂಗಿದ್ರೆ ನಿನ್ನ ನಿಜದ ಎಚ್ಚರಿಕೆಯನ್ನೇ ಮಾಡ್ಕೋಬೇಕು. ಸಮಾಧಿನ ಹೊಂದಬೇಕು ನೀವು. ಅಂಬ್ಲಿ ಕಂಬಳಿ ರಾಸ್ತು ಮಿಕ್ಕಿದ್ದೆಲ್ಲ ಜಾಸ್ತಿ ಅಂತ ನೋಡ್ರಿ. ಜಾಸ್ತಿ ಆದದ್ದನ್ನು ಜೋಪಾನ ಮಾಡೋದರಿಂದ ಕೋರ್ಟು ಕಚೇರಿ ಬೇಕಾಗ್ತದೆ. ಹೌದಿಲ್ಲ?
ಅಷ್ಟ ಇತ್ತಂದ್ರೆ ಎದ್ರ ಸಂಬಂಧ ಚಿಂತೆ ಮಾಡ್ತಾನ? ಆರಾಮ್ ಎಲ್ಲಿ ಬೇಕಲ್ಲೇ ನಿದ್ದೆ ಮಾಡ್ತಾನ. ಏನ್ ಹಿಂದಿನ ಮನೆ ಕುರಾನ್ ಇಲ್ಲ, ಮುಂದಿನ ಮನೆ ಭಿಕ್ಷಾನ್ ಇಲ್ಲ ಅಂತ. ಅಂದ್ರೆ ವಿಷಯದಿಂದ ಅಂತಿ ಸುಖ ಸಿಗಲಿಲ್ಲ, ನಿಜವಾದ ಸುಖ ಹೊಂದುವ ಮಾರ್ಗನೂ ನಾವು ಹಿಡಿಲಿಲ್ಲ. ಏನ್ ಹಿಂದಿನ ಮನೆ ಕುರಾನ್ ಇಲ್ಲ, ಮುಂದಿನ ಮನೆ ಭಿಕ್ಷಾನೂ ಇಲ್ಲ ಅಂತ. ಏನ್ ಹಿಂದಿನ ಕುರಾನ್ ಪಾಲು, ಧರ್ಮದ ಪಾಲು ಕೊಡ್ರಿ ಅಂತ ಕೇಳಿದ್ದು, ಹೌದಿಲ್ಲ? ಧರ್ಮ ಕೋರಾನ್ನದಲ್ಲಿ ಭಿಕ್ಷಾ ಅಂತ. ಧರ್ಮದ ಕೋರ ಅಂದ್ರೆ ಪಾಲು, ಧರ್ಮದ ಪಾಲು ಭಾಗ ಐತೆ, ಅದರಾಗಿಂದ ಒಂದು ನಮಗೆ ಕೊಡ್ರಿ ಅಂತ. ಏನ್ ನಿನ್ನ ಆದಾಯದ 10ನೇ ಭಾಗ ಅದು ಧರ್ಮದ ಪಾಲು ತೆಗೆದಿಡಬೇಕು ಅಂತ ನಿಯಮದ ಧರ್ಮಶಾಸ್ತ್ರ ಹೇಳ್ತದೆ. ನಿನ್ನ ಆದಾಯದೊಳಗಿನ 10ನೇ ಭಾಗ, ಇವತ್ತಿನಿಂದ 100 ರೂಪಾಯಿ ಐತಿಪ್ಪ ನೀನು ಉತ್ಪನ್ನ ಐತೆ ಅಂದ್ರೆ ಅದರಾಗಿನ 10ನೇ ಭಾಗ ಎಷ್ಟಾಕೈತಿ? 10 ರೂಪಾಯಿ. ಅದನ್ನು ದಾನ ಮಾಡುವಂತ. ಮಾಡಲಿಲ್ಲ ಅಂದ್ರೆ ಏನಾಕೈತಿ ಅಂದ್ರೆ, ಮಾಡಲಿಲ್ಲ ಅಂದ್ರೆ ದರಿದ್ರೋ ಭವತಿ. ಮಾಡಿದರೆ ನಿನಗದ ಡಿಪಾಸಿಟ್, ನಿನ್ನ ಗಳಿಕೆನ ಅದ. ದಾನ ಏನು ಮಾಡ್ತೀಯಲ್ಲ, ದಾನವಿಲ್ಲದ ದ್ರವ್ಯ ಗಳಿಸಿದೆವು ಪ್ರಾಣಿ, ನೀ ಹೋಗು ಕಾನಕ್ಕ ಕಾಣಿ ದುಃಖಾಣಿ. ಒಂದು ಪೈ ಪಾವನೆಯರ ಇನ್ನೊಬ್ಬರ ಹಿತಕ್ಕೋಸ್ಕರ ದಾನ ಮಾಡೋರು ಅದಿರ ಇದ್ರಾಗ? ಯಾ ಮತ್ತೆ ಶ್ರಾವಣದಾಗ ಮಾಡ್ತಿರ್ತಾರೆ ಕೆಲವ್ರು, ಯಾಕ್ರಿ ಅರಿಬಿ ಅಂಜಡಿ ಮಾಡ್ತಾರೆ. ರಂಜಾನ್ ತಿಂಗಳದಾಗ ಮುಸಲ್ಮಾನರು ಮಾಡೋದಿಲ್ರಿ, ಬಡ್ಕೊಂಡು ದುಡ್ಕೊಂಡು ತಿನ್ನೋರು ಸಹಿತ ಅದನ್ನು ದಾನ ಮಾಡ್ತಿರ್ತಾರೆ. ಹೌದಿಲ್ಲ? ದಾನ ಮಾಡಬೇಕು ಅಂತ. ಏನ್ ನೀ ಶ್ರಾವಣದಾಗಾರ ಮಾಡ್ತೀಯಪ್ಪ ಇನ್ನೊಬ್ಬರಿಗೆ? ಮಾಡೋದಿಲ್ಲ. ಅನ್ನದಾನನೂ ಇಲ್ಲ, ವಸ್ತ್ರದಾನನೂ ಇಲ್ಲ. ಯಾಕ್ರಿ? ಇದು ಜ್ಞಾನದಾನನೂ ಇಲ್ಲ, ಏನೂ ಮಾಡೋದಿಲ್ಲ. ಎಲ್ಲ ಹಬ್ಬಸನ ಆಗಲಿ ಗೋಜಾತನ ಆಗಲಿ, ಎಲ್ಲಿ ಭಿನ್ನ ಐತಿ ಹೋಗು ನಡಿಯಲ್ಲಿ, ಹೌದಿಲ್ಲ? ಊಟ ಐತಿ ಹೋಗು ನಡಿಯಲ್ಲಿ, ಹೌದಿಲ್ಲ? ನಾವು ಮೌಣಿಸ್ಬೇಕು ಜನರಿಗೆ, ಅದನ್ನು ನಾವು ಮಾಡಬೇಕು ಅನ್ನೋದು ಬೇಕಲ್ಲ. ಸಹಾಯ ಮಾಡಬೇಕಪ್ಪ ನಾವು, ಅದ್ರಾಗ ಮಾಡೋಣ, ಹೌದಿಲ್ಲ? ಅದನ್ನು ಮಾಡಲಿಲ್ಲೋ ಕೋಡಿ, ದಾನ ಮಾಡಲಿಲ್ಲಲ್ಲೋ ನೀನು. ದಾನ ಮಾಡಿರಿ ಅಂತ ಸ್ವಾಮಿ ಋಷಿಕೇಶ್ ಶಿವಾನಂದರು ವ್ಯಾಪಾರಸ್ಥರಂದ್ರೆ ಹೇರಳವಾಗಿ ನೀವು ದಾನ ಮಾಡಬೇಕು ಅಂತ ಹೇಳ್ಯಾರ. ಯಾಕೆ? ನಿಮ್ಮಲ್ಲಿ ಪಾಪ ಕೃತಿಗಳು ಭಾಳ ನಡೀತವೆ. ಸುಳ್ಳು ಹೇಳೋದು, ವಂಚನೆ ಮಾಡೋದು, ತಕಡಿ ಬಡಿಯೋದು, ಗದ್ಲು ಭಾಳ ವ್ಯಾಪಾರಸ್ಥರು. ಅದಕ್ಕೆ ನೀವು ಹೇರಳವಾಗಿ ದಾನ ಮಾಡ್ಬೇಕು. ನೀವು ಏನೋ ಅದಕ್ಕೆ ಮೇಕಪ್ ಆಗೈತೆ ನಿಮಗೆ, ದಾನ ಮಾಡಕ್ಕೆ ಕಲೀರಿ ನೀವು. ವ್ಯಾಪಾರಸ್ಥರಂದ್ರೆ ಜೈನ ಅಂದ್ರೆ ಕಾಮಾದಿ ಸಡ್ರೂಪಗಳನ್ನು ಗೆದ್ದವ ಅಂತ. ಅವಾಗ ಜೈನ ಅಂತಾರೆ. ಭಜನೆ ಮಾಡೋದಂದ್ರೆ ಪ್ರಾಣಿ ಮಾತ್ರರಿಗೆ ಸೇವೆಯನ್ನು ಸಲ್ಲಿಸೋದು, ದುಃಖಿತರಿಗೆ ಸಹಾಯ ಮಾಡೋದು, ಕಷ್ಟದಲ್ಲಿರೋರಿಗೆ ನೆರವಾಗೋದು, ತಳ ಕಟ್ಟಿಯೋದಲ್ಲ, ಪರಸ್ಪರ ಒಬ್ಬರಿಗೊಬ್ಬರು ಸೇವೆಯನ್ನು ಸಲ್ಲಿಸೋದು. ಇದರಲ್ಲಿ ವ್ಯಕ್ತಿ ಭೇದ, ಜಾತಿ ಭೇದ, ವರ್ಗ ಭೇದ ಯಾವುದೂ ಇಲ್ಲ. ಮಾಡಲಿಲ್ಲವೇ ತಪವ, ಮಾಡಲಿಲ್ಲವೇ ಕೂಡಿ ಸುಗುಣದೊಡನೆ ತಿಳಿದು ನೋಡಿ ತ್ರಿವಿಧ ಕರ್ಣದಲ್ಲಿ. ತಪಸ್ಸು ಮಾಡೋದಂದ್ರೆ ಮನಸ್ಸಿನಲ್ಲಿ ಹೊಲಸನ್ನು ಸುಟ್ಟು ಹಾಕೋದು. ಮನಸ್ಸಿನಲ್ಲಿ ಮಾಲಿನ್ಯ ಯಾವುದಂದ್ರೆ ವಿಷಯದ ಆಶಯ, ಅದನ್ನು ಪೂರ್ಣ ನಾಶ ಮಾಡ್ಕೋದು. ಎಷ್ಟೆಷ್ಟು ವಿಷಯದ ಆಶಯ ಕಡಿಮೆ ಆಕೈತಿ ನೋಡಿ, ಅಷ್ಟಷ್ಟು ನಿನಗೆ ಆನಂದದ ಅನುಭವ ಆಗಕ್ಕೆ ಶುರು ಆಕೈತಿ. ಕಾಯ ವಾಚ ಮನಸ್ಸ ತಪಸ್ಸು ಮಾಡಬೇಕಾಗಿತ್ತು ನಾವು. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಇನ್ನೊಬ್ಬರಿಗೆ ನೋವಾಗದಂಥ ಆಚರಣೆಗೆ ತಪಸ್ಸು ಅಂತಾರೆ. ಅವಾಗ ತಪೋನಿಷ್ಠ ಅಂತ.
ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳಿಗೆ ಪ್ರೇರಣೆ ಮಾಡುವುದನ್ನ ಮನಸ್ಸು. ಯಾವ ನಮೂನಿ ಮನಸ್ಸು ವಿಚಾರ ಮಾಡ್ತಿರ್ತೈತಿ ಆ ಪ್ರಕಾರ ವಾಣಿಯಿಂದ ಮತ್ತು ಕೃತಿಯಿಂದ ಕೆಲಸಗಳು ನಡೀತಿರ್ತವೆ. ಒಳಗೆ ಏನ್ ನಡೀತೈತೆ ಅವು ಹೊರಗೆ ವ್ಯಕ್ತ ಆಗ್ತಾವ. ಮನಸ್ಸಿನಾಗಿದ್ದ ಮಾತು ಕೃತಿಗಳಲ್ಲಿ ಅದು ವ್ಯಕ್ತ ಆಗಕತ್ತಿ ಬಿಡ್ತೈತಿ. ಭಾವ ಉದಯ ಆಗೈತಿ. ಮೊದಲಿಗೆ ಭಾವ ಉದಯ ಆಗೈತಿ. ಒಳಗೇನು ತುಂಬ್ಕೊಂತೇವಿ ಅದ ನಮೂನಿ ಹೊರಗೆ ಬರ್ತೈತಿ ನೋಡಿ. ಏನು ಉಂಡಿರ್ತೀವಿ ಅವತ್ತು ಡೈರೆಕ್ಟ್ ಬರ್ತಾವಿಲ್ಲ. ಹಂಗ ಮನಸ್ಸಿನಾಗಿದ್ದ ಮಾತುಕತೆಗಳೆಲ್ಲ ಹೊರಗೆ ಬೀಳ್ತಾವ. ಮನಸ್ಸು ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ನಾವು ಮಾಡೋದಿಲ್ಲ, ಬರೀ ಹೊಲಸು ಮಾಡ್ಕೊಳ್ಳೋ ಕೆಲಸ ಮಾಡಾಕ್ತೀವಿ. ಮನಸ್ಸಿನ ಮಾಲಿನ್ಯವನ್ನು ಕಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ. ಮನಸ್ಸು ಯಾಕೆ ಮಲಿನ ಆಗೈತಿ ಅಂದ್ರೆ ವಿಷಯದ ಆಶಾ ಸಂಬಂಧ ಅದು ಹೊಲಸಾಗೈತಿ. ಅದಕ್ಕೆ ವಿಷಯದ ಮಾಲಿನ್ಯವನ್ನ ಈ ಆತ್ಮಸುವಿಚಾರದ ನಿರಂತರ ಅಭ್ಯಾಸದಿಂದ ಅವನು ಮಾಲಿನ್ಯ ಕಳ್ಕೋಬೇಕು. ವಿಷಯದ ಮಾಲಿನ್ಯ ಕಳ್ಕೊಂಡಾಗ ಅಂತಃಕರಣ ಪರಿಶುದ್ಧಿ ಆಕೈತಿ. ಯಾವಾಗ ಇದ್ರ ಅನುಭವ ಮಾಡ್ಕೊಳಕೈತಿ ಬ್ರಹ್ಮಚಿಂತನದ ಅಭ್ಯಾಸಕ್ಕೆ ಅವಾಗ ಯೋಗ್ಯ ಆಕೈತಿ ಅದು ಮನಸ್ಸು. ಅಂತಃಕರಣ ಪರಿಶುದ್ಧಿ ಆದಾಗ ಅಂತಃಕರಣ ಮಲಿನ ಇತ್ತಂದ್ರೆ ಆನಂದ ಅನುಭವಕ್ಕೆ ಬರುದಿಲ್ಲ ನಮಗೆ. ಯಾಕೆ ನಮಗೆ ಅದು ಅನುಭವ ಬರುವಲ್ಲ? ಮಾಲಿನ್ಯ ತುಂಬಿಕೊಳ್ಳೋದು, ಭೋಗ ವಾಸನೆಗಳ ಹಂಗಾದವ, ಅದಕ್ಕೆ ಹೊಲಸಾಗೈತಿ. ಅವನ್ನೆಲ್ಲ ಪೂರ್ಣ ನಾಶ ಮಾಡ್ಕೋ, ಅಂತಃಕರಣ ಸ್ವಚ್ಛ ಆಕೈತಿ. ಅವಾಗ ನಮಗಿದ್ರ ಅನುಭವ ಮಾಡ್ಕೊಳಕ್ಕೆ ಪ್ರತಿಯೊಬ್ಬರಿಗೆ ಬರ್ತೈತಿ ಆನಂದದ ಅನುಭವ ಮಾಡ್ಕೊಳಿಕ್ಕೆ. ಅಂತಃಕರಣ ಸ್ವಚ್ಛ ಯಾರು ಮಾಡ್ಕೊತಾರೆ ಅವರೆಲ್ಲರೂ ಅಧಿಕಾರಿಗಳು ಆನಂದವನ್ನು ಹೊಂದಲಿಕ್ಕೆ. ಅವರ ಅದಕ್ಕೆ ವಾರಸ್ದಾರ. ಅಂತಃಕರಣ ಮಾಲಿನ್ಯವನ್ನು ಯಾರು ಕಳ್ಕೊಂಡಿರ್ತಾರ ಅವರು ಆ ಬ್ರಹ್ಮ ವಿದ್ಯೆಗೆ ವಾರಸ್ದಾರ. ನಾವು ವಿಷಯ ಚಿಂತನೆ ಮಾಡಿ 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 ಮನಸ್ಸೆಲ್ಲ ಮಲಿನ ಹಾಕೊಂಡು ಮನಸ್ಸು ವಿಷಮಯ ಇರುವುದರ ಮೂಲಕ ನಮ್ಮ ಕೃತಿಗಳು ವಿಷಮಯ ಆಗ್ತವೆ. ಮನಸ್ಸಿಗೆ ತಪಸ್ಸು ಬೇಕು. ಮನಸ್ಸನ್ನು ಗೆದ್ದಾಗ ಮಾರಣನ್ನು ಗೆಲ್ಲಲಿಕ್ಕೆ ಬರ್ತದೆ. ಕಾಮನ ಕಾಟ ತಪಸ್ಸುಗಳಾಗಿ ಬರ್ತೈತಿ. ಕಾಮ ಹುಟ್ಟುವ ಸ್ಥಾನನ ಮನಸ್ಸು. ಮನಸ್ಸಿನಲ್ಲಿ ಕಾಮ ಹುಟ್ಟಿ ಅಜ್ಞಾನೇಂದ್ರಿಯಗಳಿಗೆ ಪ್ರೇರಣೆ ಮಾಡ್ತದೆ. ಹೌದು, ಮನುಷ್ಯನ ಪ್ರೇರಣೆಯಿಂದ ಅವೇನು ಮಾಡೋದು? ಇಂದ್ರಿಯಗಳು ಏನು ಸುಮ್ಮನೆ ಬಿದ್ದುಕೊಂಡಿರ್ತಾವೆ. ಮನುಷ್ಯನ ಪ್ರೇರಣೆಯಿಂದ ಅವು ಕುರಿತ ಹಾವಳಿ ಹೆಚ್ಚಾಕೈತಿ. ದೇಶ, ಭಾಷೆ, ಕಾಲ ಯಾವುದಕ್ಕೂ ಕಾಮ ಸೀಮಿತ ಅಲ್ಲ. ಹೌದು, ಇಂಥದ ದೇಶದವ್ರಿಗೆ ಇಂಥದ ಭಾಷಾದವ್ರಿಗೆ ಅಷ್ಟೇ ಸೀಮಿತ ಇಲ್ಲ. ಎಲ್ಲ ಕಾಲದವ್ರಿಗೆ, ಎಲ್ಲ ಭಾಷಾದವ್ರಿಗೆ, ಎಲ್ಲ ಇದರವ್ರಿಗೆ ಒಂದೇ ಐತೆ. ಅದು ಬೇರೆ ಬೇರೆ ಇಲ್ಲ. ಕಾಮನ ಗೆದುವುದಕ್ಕಿಂತ ಹೆಚ್ಚಿನ ಶೂರತನ ಈ ಜಗತ್ತಿನೊಳಗೆ ಮತ್ತೆ ಯಾವುದಿಲ್ಲ. ಮಾತಿನ ಜ್ಞಾನದಿಂದ ಅದನ್ನು ಗೆಲೆಯಕ್ಕಾಗೋದಿಲ್ಲ. ಮಾತಿನ ಜ್ಞಾನ ತೂತಿನ ಗಡಿಗೆ ಪಾತಕರ ಸಂಘ ಎದಕ್ಕೂ ಬೇಡ ಸರ್ವಜ್ಞ ಅಂತ. ಮಾತಿನ ಜ್ಞಾನದಿಂದ ಕಾಮನನ್ನು ಗೆದೆಯಕ್ಕಾಗೋದಿಲ್ಲ. ಕಾಮನನ್ನು ಗೆದೆಯುವಂಥ ಪಾಠವನ್ನು ನಾವು ಕಲಿಬೇಕು. ಕಾಮ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದು ತಲೆ ಕೆಟ್ಟು ಹೋಗುವಷ್ಟು ಜೀವನನ್ನ ಅಶಾಂತಿಯನ್ನು ಉಂಟು ಮಾಡ್ತದೆ ಜೀವನಿಗೆ. ಅದು ಕಾಮಕ್ರೋಧಾದಿಗಳೇ ನಮ್ಮ ವೈರಿಗಳು. ಜಹಿ ಶತ್ರುಂ ಕಾಮರೂಪಂ ದುರಾಸದಂ ಅಂತ ಅದಕ್ಕೆ ವೈರಿಗಳನ್ನು ನಾವು ನಾಶ ಮಾಡಬೇಕು. ಕಾಮಕ್ರೋಧಾದಿಗಳು ಏನದಾವಲ್ಲ ಅವನು ಹಿತಾಹಿತ ವಿಚಾರದ ನಿರಂತರ ಅಭ್ಯಾಸದಿಂದ ಅವನ್ನೆಲ್ಲ ಹೊಡೆದು ಹಾಕುವ ಪ್ರಯತ್ನ ಮಾಡಬೇಕು. ಮನಿ ಯಾಕೆ ಒಡಕಾಗ್ತಾವ ಅಂದ್ರೆ ಕಾಮಕ್ರೋಧಾದಿಗಳಿಂದ ಹೌದಿಲ್ಲ. ರೀತಿಯಿಂದ ನಡೆದರೆ ಕಾಮ ರಾಮನಡಿಗೆ ಒಯ್ತೈತಿ. ಎರಡನೇದವ್ರಿಗೆ ಪೀಡೆಯನ್ನು ಕೊಡುವತಕ್ಕಂಥ ಕಾಮ ಬೇಡ, ಎರಡನೇದವ್ರಿಗೆ ಕಲ್ಯಾಣ ಮಾಡ್ಬೇಕನ್ನೋ ಕಾಮ ಇರಲಿ ಅಂತ. ಮನಸ್ಸಿನಲ್ಲಿ ಎರಡನೇದವ್ರಿಗೆ ಪೀಡೆಯನ್ನು ಕೊಡದೇ ಇರುವಂಥ ಕಾಮ, ಎರಡನೇದವ್ರಿಗೆ ಕಲ್ಯಾಣ ಮಾಡ್ಬೇಕನ್ನೋ ಕಾಮ, ಎರಡೂ ಬೇಕು ನಮಗೆ. ನಮ್ಮ ಮನಸ್ಸು ಮೊದಲು ಕೆಡಿಸ್ಕೊಂಡ ಎರಡನೇದವ್ರಿಗೆ ಕೆಡಕ್ ಬಯಸ್ಬೇಕಾಕೈತಿ. ನಾವು ನೀ ಕೆಟ್ಟ ಇನ್ನೊಬ್ಬರನ್ನ ಕೆಡಬೇಕು. ಕೆಡಕ್ ಮಾಡ್ಬೇಕಂತ ನಿನ್ನ ಮನಸ್ಸಿನಾಗ ಬಂದಾಗ ಹೌದಿಲ್ಲ ಇನ್ನೊಬ್ಬರಿಗೆ ಕೆಡಕ್ ಮಾಡ. ನೀನ ಕೆಟ್ಟಿರ್ತಿ ಮೊದಲು. ಒಳ್ಳೇದು ಮಾಡ್ಬೇಕಂತ ಮನಸ್ಸಿನಾಗ ನಿನಗೆ ಬಂದ್ರೆ ಮೊದಲು ನಿನಗೆ ಒಳ್ಳೇದಾಗೈತಿ. ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಮಗೆ ಹಿತ ಅದ. ಇದನ್ನ ತಿಳ್ಕೊಂಡ್ರೆ ಬಳೆ ಮಾಡಕ್ಕಿಲ್ಲ. ನೀವು ಕೆಡಕ್ ಬಯಸಿದಿ ನಿನಗ ಕೆಡಕದ.
ಏನು ಒಳ್ಳೇದು ಬಯಸಿ, ಇನ್ನೊಬ್ಬರಿಗೆ ಒಳ್ಳೇದಾಗಲಿಪ್ಪ, ನಿನಗೆ ಒಳ್ಳೇದಾಗಿರ್ತೈತಿ. ಮೊದಲು ನಿನ್ನ ಒಳ್ಳೇದಕ್ಕಾಗಿ ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು, ಇನ್ನೊಬ್ಬರಿಗೆ ಹಿತ ಮಾಡೋದ್ರೊಳಗೆ ನಿನಗೆ ಹಿತ ಅದ. ಅದಕ್ಕೆ ಈ ಪೂಜಾ ಇಡಿ ಇನ್ನೊಬ್ಬರಿಗೆ ಹಿತ ಆಗುವಂತಹದ್ದನ್ನು ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಈ ಪೂಜೆ ನಡಿಬೇಕು ನೋಡಿ. ಅಂದಾಗ ನಿನಗೆ ಲಾಭದ ಇದ್ರೊಳಗೆ. ಏನು ಬಿಡುನ್ರಿ. ಸಕಲ ಸಾಧು ಅದು ಮ್ಯಾಲ ಊರಾಗ ಹೋತನಪ್ಪ.